ಮಕ್ಕಳೇ, ನಿಮ್ಮ ಸೋಷಿಯಲ್ ಸೈನ್ಸ್ ಎಕ್ಸಾಮ್ಗೆ ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕಾದಂತಹ 10 ಸ್ಟಾರ್ ಕ್ವಶನ್ಸ್ಗಳೊಂದಿಗೆ ನಾನು ನಿಮ್ಮ ಆದರ್ಶ್ ಸರ್ ಬಂದಿದ್ದೇನೆ. ಏನೇ ಮಿಸ್ ಮಾಡಿದ್ರು ಈ ಕ್ವಶನ್ಸ್ಗಳನ್ನ ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಎಕ್ಸಾಮ್ಗೆ ಕ್ವಶನ್ಸ್ಗಳು ಇಲ್ಲಿಂದಾನೇ ಬರೋದು. ಓಕೆನಾ? ಪ್ರಾಮಿಸ್, ನನಗ್ ಪ್ರಾಮಿಸ್ ಮಾಡಿ ಸರ್, ನೀವು ಯಾವ್ಯಾವ ಕ್ವಶನ್ಸ್ಗಳನ್ನ ಹೇಳ್ತಾ ಇದ್ದೀರೋ 10 ಸ್ಟಾರ್ ಅಂತ, ಅವೆಲ್ಲವನ್ನೂ ಸಹ ಕಂಪ್ಲೀಟ್ ಆಗಿ ಮಾಡ್ತೇನೆ ಅಂತ ಪ್ರಾಮಿಸ್. ಎಸ್, ನನಗೆ ಖುಷಿ ಆಯ್ತು ನೀವು ಪ್ರಾಮಿಸ್ ಮಾಡಿದ್ದೀರಾ ಅಂತ. ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಮಾಡೋದು ಬೇಡ. ಸಿಂಪಲ್, ನಾನು ಸಹ ನಿಮ್ಮ ಹಾಗೆ ಟೆಕ್ಸ್ಟ್ ಬುಕ್ ಅನ್ನ ತೆಗೆದುಕೊಳ್ತೇನೆ, ಮತ್ತೊಂದ್ ಕಡೆ ಬ್ಲೂ ಪ್ರಿಂಟ್ ಇರುತ್ತೆ, ಅದ್ರ ಪ್ರಕಾರ 10 ಸ್ಟಾರ್ ಕ್ವಶನ್ಸ್ಗಳು ಯಾವುದು ಅಂತ ಹೇಳ್ತಾ ಹೋಗ್ತೇನೆ. ಲೆಟ್ಸ್ ಗೋ. ಸೊ ಫಸ್ಟಿಗೆ ನಾವು ನಮ್ಮ ಟೆಕ್ಸ್ಟ್ ಬುಕ್ಕಿಗೆ ಹೋಗ್ಬಿಡೋಣ. ಟೆಕ್ಸ್ಟ್ ಬುಕ್ಕಿಗೆ ಹೋಗ್ಬೇಕಂದ್ರೆ ಈ PPT ಅನ್ನ ತೆಗಿಬೇಕು. ತೆಗೆದ್ವಿ. ಪಾರ್ಟ್ 1 ನಲ್ಲಿದ್ದೇವೆ. ಸೊ ಪಾರ್ಟ್ 1 ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಬ್ಲೂ ಪ್ರಿಂಟ್ ನಿಂದ ಏನಂತ ಇದೆ, ಇದು ಬ್ಲೂ ಪ್ರಿಂಟ್ ಹೇಳ್ತಾ ಇದೆ ಇದರಿಂದ 3 ಮಾರ್ಕ್ಸ್ ನ ಕ್ವಶನ್ ಬರ್ತಾ ಇದೆ ಅಂತ. ಹೀಗಾಗಿ 3 ಮಾರ್ಕ್ಸ್ ನ ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗತ್ತೆ? ಸಿಂಪಲ್, ನಾನು ಆ ಪಾಠದ ಕ್ವಶನ್ ಆನ್ಸರ್ಗೆ ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ನೀವು ಕಾಣಬಹುದು 3 ಮಾರ್ಕ್ಸಿನ ಕ್ವಶನ್ಸ್ಗಳು ಇಲ್ಲಿ ಬಂದಿವೆ. ಸ್ವಲ್ಪ ದೊಡ್ಡದು ಮಾಡ್ಬಿಡ್ತೇನೆ. ಎಸ್, ಈಗ ಕ್ಲಿಯರ್ ಆಗಿದೆ. ಇಲ್ಲಿ ಯಾವುದು ವೆರಿ ಇಂಪಾರ್ಟೆಂಟು ನನಗೆ ಕೇಳೋದಾದ್ರೆ 3 ಮಾರ್ಕ್ಸ್ ಮಾರ್ತಾಂಡ ವರ್ಮ ಹೇಗೆ ಡಚ್ಚರ್ ಅನ್ನ ಚೆಕ್ ಮಾಡ್ತಾನೆ, ಅದು ವೆರಿ ಇಂಪಾರ್ಟೆಂಟ್ ಆಗತ್ತೆ 3 ಮಾರ್ಕ್ಸ್ಗೆ. ಸೊ ಇಲ್ಲಿ ನಾನು ಹೈಲೈಟ್ ಮಾಡಬಹುದು. ಸೊ ಹೈಲೈಟ್ ಮಾಡ್ಬಿಡ್ತೇನೆ. ಯಾವುದು 11th ಕ್ವಶನ್ ವೆರಿ ಇಂಪಾರ್ಟೆಂಟು, ಮಾರ್ತಾಂಡ ವರ್ಮ ಹೇಗೆ ಡಚ್ಚರ್ ಅನ್ನ ಚೆಕ್ ಮಾಡ್ತಾನೆ. ಸೆಕೆಂಡ್, ಮತ್ತೊಂದು ಯಾವ್ದು ಇಂಪಾರ್ಟೆಂಟು 10 ಸ್ಟಾರ್ ಅಲ್ಲಿ ಬರೋದಾದ್ರೆ ಬ್ಯಾಟಲ್ ಆಫ್ ಪ್ಲಾಸಿ, ಅದರ ಕಾಜಸ್ಸು ಮತ್ತೆ ರಿಸಲ್ಟು, ಅದ್ ಯಾಕಾಯ್ತು, ಕಾರಣಗಳಿರಬಹುದು, ಪರಿಣಾಮಗಳು. ಕನ್ನಡದಲ್ಲಿಯೂ ಸಹ ಎಕ್ಸ್ಪ್ಲೇಷನ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳೇ, ನನ್ನ ಮಾತನ್ನ ಕರೆಕ್ಟ್ ಆಗಿ ಕೇಳಿ. ಯಾಕಂದ್ರೆ ಆಮೇಲೆ ಹೇಳ್ತೀರಾ ಕನ್ನಡ ಮೀಡಿಯಂ. ನನ್ನ ಎಲ್ಲಾ ಶಬ್ದಗಳು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇದ್ದಂಗಿದೆ. ಓಕೆನಾ? ನೆಕ್ಸ್ಟ್, ಬ್ಯಾಟಲ್ ಆಫ್ ಬಕ್ಸಾರ್ ಕದನ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂತಹದ್ದು. ರಿಸಲ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸಾರ್, ಇವೆಲ್ಲವನ್ನು ನಾನು 10 ಸ್ಟಾರ್ ಕ್ಯಾಟಗರಿಯಲ್ಲಿ ಹಾಕ್ತೇನೆ. ನೆಕ್ಸ್ಟ್ ಸ್ವಲ್ಪ 8 ಸ್ಟಾರ್ ಅಲ್ಲಿ ಬರೋದಾದ್ರೆ ಸೆಕೆಂಡ್ ಕಾರ್ನಾಟಿಕ್ ವಾರ್, ಇದು 8 ಸ್ಟಾರ್ ಕ್ಯಾಟಗರಿಯಲ್ಲಿ ಹೋಗುತ್ತೆ. ಈ 3 10 ಸ್ಟಾರು, ಇದು 8 ಸ್ಟಾರ್ ಅಲ್ಲಿ ಹೋಗುತ್ತೆ. ಅದನ್ನ ಬಿಟ್ಟು ಒಂದ್ಸಲ ಯಾವ್ದೊಂದು ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ನೋಡ್ದಂಗಿತ್ತು, ಕಾಜಸ್ ರಿಸಲ್ಟೆಡ್ ಆಫ್ ನ್ಯೂ ಸೀ ರೂಟ್ ಟು ಇಂಡಿಯಾ, ಇದನ್ನ 5 ಸ್ಟಾರ್ದಲ್ಲಿ ಹಾಕ್ತೇನೆ. ಸೊ ಯಾವ್ದನ್ನ ನೀವು ಮಸ್ಟ್ ಅಂಡ್ ಶುಡ್ ಮಾಡ್ಲೇಬೇಕು, 11th ಇರಬಹುದು, 13th 14th, ಇವನ್ನ ನೀವು ಮಾಡ್ಲೇಬೇಕು. ಅದಾದ್ಮೇಲೆ 12th ಮತ್ತೆ 9th ಕ್ವಶನ್ ಅನ್ನ ಮಾಡ್ಬೇಕು. ಸಿಂಪಲ್, ಅರ್ಥ ಆಗಿದೆ ಅನ್ಕೊಳ್ತೇನೆ. ಇದೇ ರೀತಿ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ, ಬನ್ನಿ. ಓಕೆ, ಇದನ್ನ ತೆಗೆದು ಬಿಡೋಣ. ಹೈಲೈಟ್ ಅನ್ನ ಪೆನ್ ಅನ್ನ ತೆಗೆದುಕೊಂಡ್ಬಿಡೋಣ, ಯಾಕಂದ್ರೆ ಈಸಿ ಆಗತ್ತೆ. ಸೊ ಇಲ್ಲಿ ನಾವು ಸೆಕೆಂಡ್ ಚಾಪ್ಟರ್ಗೆ ಬಂದಿದ್ದೇವೆ. ಸೆಕೆಂಡ್ ಚಾಪ್ಟರ್ ಏನ್ ಹೇಳುತ್ತೆ? ಸೆಕೆಂಡ್ ಚಾಪ್ಟರ್ ನಲ್ಲಿ 2 ಮಾರ್ಕ್ಸ್ ನ ಒಂದು ಕ್ವಶನ್ ಬರುತ್ತೆ ಅಂತ ಇದೆ. ಹಾಗಾದ್ರೆ 2 ಮಾರ್ಕ್ಸ್ ನ ಯಾವ ಕ್ವಶನ್ ಇಂಪಾರ್ಟೆಂಟ್ ಆಗತ್ತೆ? ಇಲ್ಲಿ ನೀವು ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಕ್ಯಾಟಗರಿಯಲ್ಲಿ ಬರುವಂತಹದ್ದು ಯಾವುದು? ಹೈಲೈಟ್. ಓಕೆ, ಹೌ ಡಿಡ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಹೇಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ ಬ್ರಿಟಿಷರಿಗೆ ಹೆಲ್ಪ್ಫುಲ್ ಆಯ್ತು, ಇದು ಇಂಪಾರ್ಟೆಂಟ್ ಆಗತ್ತೆ. ಅದೇ ಕ್ವಶನ್ ನ ಮತ್ತೊಂದು ಪಾರ್ಟ್ ಏನ್ ಕೇಳಿದ್ದಾರೆ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸೀಸ್ ಅಲ್ಲಿ ಯಾವ್ಯಾವ ಸ್ಟೇಟ್ಸ್ ಗಳು ಬಂತು ಅಂತ. ಬಟ್ ಅದರ ಆನ್ಸರ್ ಸಹ ಇದೇ ಕ್ವಶನ್ ಅಲ್ಲಿ ಇದೆ. ಹೀಗಾಗಿ 8th ಒನ್ ವೆರಿ ಇಂಪಾರ್ಟೆಂಟು. ಥರ್ಡ್ ಆಂಗ್ಲೋ ಮರಾಠ ವಾರ್, ಅದು ಸಹ ಇಂಪಾರ್ಟೆಂಟ್ ಕ್ಯಾಟಗರಿ ಕ್ವಶನ್ ಅಲ್ಲಿ ಬರುತ್ತೆ. ಏನಾಗತ್ತೆ ರಿಸಲ್ಟ್ಸ್, ಪ್ರತಾಪ ಸಿಂಹ ಇರಬಹುದು, ಹಾಗೆ ಮರಾಠರ ಪೇಶ್ವೆ ಪದವಿಯನ್ನ ಅಬಾಲಿಷ್ ಮಾಡೋದಿರ್ಬಹುದು. ಇವೆಲ್ಲ ಥರ್ಡ್ ಆಂಗ್ಲೋ ಮರಾಠ ವಾರ್ ನ ರಿಸಲ್ಟ್ಸ್ ಗಳಲ್ಲಿ ಬರುತ್ತೆ. ಸಬ್ಸಿಡರಿ ಅಲಯನ್ಸ್ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಇದು ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳು ಪದೇ ಪದೇ ಕೇಳಿದ್ದಾರೆ ಕ್ವಶನ್ ಪೇಪರ್ಸ್ ಗಳಲ್ಲಿ. ಫಸ್ಟ್ ಆಂಗ್ಲೋ ಮರಾಠ ವಾರ್ ಅನ್ನ ನಾನು 5 ಸ್ಟಾರ್ ಕ್ಯಾಟಗರಿಯಲ್ಲಿ ಹಾಕ್ತೇನೆ. 3 ಕ್ವಶನ್ ಯಾವ್ದು ಮಾಡ್ಲೇಬೇಕು, ಸಹಾಯಕ ಸೈನ್ಯ ಪದ್ಧತಿ, 3ನೇ ಆಂಗ್ಲೋ ಮರಾಠ ಯುದ್ಧ, ಅದಾದ್ಮೇಲೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಈ 3 ಕ್ವಶನ್ಸ್ಗಳು ಮಸ್ಟ್ ಅಂಡ್ ಶುಡ್ 10 ಸ್ಟಾರ್ ಅಲ್ಲಿ ಬರುತ್ತೆ, ಮಾಡ್ಲೇಬೇಕು. ಓಕೆನಾ? ನೆಕ್ಸ್ಟ್ ಹೋಗೋಣವಾ? ಎಸ್, ನೆಕ್ಸ್ಟ್ ಇರುವಂತಹದ್ದು ಯಾವ ಚಾಪ್ಟರು? ಇಂಪ್ಯಾಕ್ಟ್ ಚಾಪ್ಟರು. ಬ್ಲೂ ಪ್ರಿಂಟ್ ಏನ್ ಹೇಳತ್ತೆ? ಬ್ಲೂ ಪ್ರಿಂಟ್ ಹೇಳತ್ತೆ ಇದರಿಂದ 1 ಮಾರ್ಕಿನ ಒಂದು ಕ್ವಶನ್ ಬರುತ್ತೆ ಅಂತ. ಬಟ್ ನಮಗ್ ಗೊತ್ತು, ಏನ್ ಗೊತ್ತು ನಮಗೆ? ಏನಂದ್ರೆ
ಆರ್ ಕ್ವಶನ್ ಅಥವಾ ಕ್ವಶನ್ಸ್ಗಳಲ್ಲೂ ಸಹ ಇದರ ಪ್ರಶ್ನೆ ಬರಬಹುದಾಗಿದೆ. ಇದರ ಅರ್ಥ ಏನು? ಈ 1 ಮಾರ್ಕಿನ ಎಲ್ಲಾ ಕ್ವಶನ್ಸ್ಗಳನ್ನ ನಾನು ಇಂಪಾರ್ಟೆಂಟ್ ಅಂತ ಹಾಕ್ತೇನೆ, ಇವುದರಿಂದಲೂ ಕೇಳಬಹುದು 1 ಮಾರ್ಕಿಂದು. ಸೊ ಹೀಗಾಗಿ ಎಲ್ಲಾ ಕ್ವಶನ್ಸ್ಗಳನ್ನ ಮಾಡ್ಕೊಳ್ಳಿ. ಅದಾದ ಮೇಲೆ ನಾವು ನೆಕ್ಸ್ಟ್ ಹೋಗೋಣ. ಯಾವುದು 3 ಮಾರ್ಕ್ ಅಂದಿದೆ, 4 ಮಾರ್ಕ್ ಅಂದಿದೆ ಅಂತ. 4 ಮಾರ್ಕ್ನಲ್ಲಿ 3 ಮಾರ್ಕ್ನಲ್ಲಿ 2 ಕ್ವಶನ್ಸ್ಗಳನ್ನ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಯಾವ್ದದು? ಎಸ್, ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸಸ್. ಇದನ್ನ ಪದೇ ಪದೇ ಕೇಳಿದ್ದಾರೆ. ಏನು ಬ್ರಿಟಿಷರ ತೆರಿಗೆ ಕಂದಾಯ ಪದ್ಧತಿಗಳಿಂದ ಏನು ಇಂಪ್ಯಾಕ್ಟ್ ಆಯಿತು, ಮತ್ತೊಂದು ಬ್ರಿಟಿಷ್ ಶಿಕ್ಷಣ ಸಿಸ್ಟಮ್ ಎಜುಕೇಶನ್ ನಿಂದ ಏನು ಭಾರತೀಯರ ಮೇಲೆ ಇಂಪ್ಯಾಕ್ಟ್ ಆಯಿತು. ಇವೆರಡು 10 ಸ್ಟಾರ್ ಕ್ವಶನ್ಸ್ಗಳಾಗಿವೆ. ಬಹಳಷ್ಟು ಬಾರಿ ಎಕ್ಸಾಮ್ಸ್ಗಳಲ್ಲಿ ರಿಪೀಟ್ ಆಗಿದೆ. ಹೀಗಾಗಿ ಈ 2 ಕ್ವಶನ್ಸ್ಗಳನ್ನ ಕರೆಕ್ಟ್ ಆಗಿ ಮಾಡೋದನ್ನ ಮರಿಬೇಡಿ. ಓಕೆ, ನೀವೆಲ್ಲರೂ ಸಹ ನನ್ನ ಜೊತೆ ಇದ್ದೀರಾ ಅನ್ಕೊಳ್ತೇನೆ. ಇದು ಎಕ್ಸಾಮ್ನ ವೆರಿ ಇಂಪಾರ್ಟೆಂಟ್ ಡೇ. ಇನ್ನೇನು ಎಕ್ಸಾಮ್ ಬಂದೇ ಬಿಡ್ತು. ಇವತ್ತು ನಾವು ಯಾವ ಕ್ವಶನ್ಸ್ಗಳನ್ನ ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೇನೆ. ಇದು ನಿಮ್ಮ ಪಾಸಿಂಗ್ ಅಲ್ಲ, ಒಂಥರ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಹೇಳಬಹುದು. ಹೀಗಾಗಿ ದಯವಿಟ್ಟು ಫಾಲೋ ಮಾಡಿ. ಹೇಳ್ತಾ ಇರುವಂತಹ ಎಲ್ಲಾ ಕ್ವಶನ್ಸ್ಗಳ ಕೀವರ್ಡ್ಸ್ಗಳನ್ನ ನೆನಪಲ್ಲಿಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಇವೇ ಕ್ವಶನ್ಸ್ಗಳು ಬರುತ್ತೆ, ಬಹಳಷ್ಟು ಬಾರಿ ರಿಪೀಟೆಡ್ ಆಗಿರುವಂತಹದ್ದು. ನಾನು ಆ ಎಕ್ಸ್ಪೀರಿಯನ್ಸ್ ನಿಂದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಸೋಷಿಯಲ್ ಸೈನ್ಸ್ ನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ನೋಡಿದಾಗ 40-50 ಆ ಒಂದು ಮಾರ್ಕ್ಸ್ಗಳು ಪದೇ ಪದೇ ರಿಪೀಟ್ ಆಗ್ತಾ ಇರತ್ತೆ. ಉಳಿದಂತಹ 20-30 ಮಾರ್ಕ್ಸ್ ಅಲ್ಲೇ ಏನಾಗ್ತಾ ಇರತ್ತೆ, ಹೊಸದಾಗಿ ಫ್ರೆಶ್ ಬರ್ತಾ ಇರತ್ತೆ. ಹೀಗಾಗಿ ಆ 40-50 ಮಾರ್ಕ್ಸ್ಗಳನ್ನ ನೀವು ಗಳಿಸ್ಬೇಕು ಅಂದ್ರೆ ಈ ಎಲ್ಲಾ ಕ್ವಶನ್ಸ್ಗಳನ್ನ ನಾನು ಏನ್ ಹೇಳ್ತಾ ಇದ್ದೇನೋ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಇದರಲ್ಲಿ ಹಾಗೆ 1909 ಆಕ್ಟ್ 1 ಮಾರ್ಕಿಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ಸಹ ತಿಳ್ಕೊಂಡಿರಿ. ನೆಕ್ಸ್ಟ್ ಅಪೋಸಿಷನ್ ಪಾಠದಿಂದ ಏನ್ ಬರ್ತಾ ಇದೆ? 1 ಮಾರ್ಕಿನ ಒಂದು ಕ್ವಶನ್, 4 ಮಾರ್ಕಿನ ಒಂದು ಕ್ವಶನ್ ಬರ್ತಾ ಇದೆ. ಸೊ 1 ಮಾರ್ಕಿಂದು ಯಾವುದು ಬರೋಣ. ಒಡೆಯಾರ್ಸ್ ಆಫ್ ಮೈಸೂರು ಇರಬಹುದು, ಹಾಗೆಯೇ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು, ಇದೇ ಆ ಚಾಪ್ಟರ್ನ ಹೆಸರಾಗಿದೆ. ಸಿಕ್ಕಾಪಟ್ಟೆ ದೊಡ್ಡದಿರುವಂತಹ ಚಾಪ್ಟರು, ಬಟ್ ಎಲ್ಲ ಕತೆ ಫಾರ್ಮ್ಯಾಟ್ ನಲ್ಲಿದೆ. ನನಗೆ ಕೇಳೋದಾದ್ರೆ 1 ಮಾರ್ಕಿಗೆ ನೀವ್ ಏನ್ ಮಾಡಬೇಕು? ಈ ಎಲ್ಲಾ ಕ್ವಶನ್ಸ್ಗಳನ್ನ ಮಾಡ್ಕೊಳ್ಬೇಕು. ಈಸಿ ಆಗಿರುವಂತಹದ್ದು 1 ಮಾರ್ಕ್ಸ್ ಬರ್ತಾ ಇದೆ ನಮಗೆ. ಹೀಗಾಗಿ ನಾವು ಆ 1 ಮಾರ್ಕ್ಸ್ ಅನ್ನ ನೆಗ್ಲೆಕ್ಟ್ ಮಾಡ್ಕೊಳ್ಳೋದು ಬೇಡ. ಅದಾದ್ಮೇಲೆ ಯಾವುದು ವೆರಿ ಇಂಪಾರ್ಟೆಂಟು ನನಗೆ ಕೇಳೋದಾದ್ರೆ ಅಚೀವ್ಮೆಂಟ್ಸ್ ಆಫ್ ಚಿಕ್ಕದೇವರಾಜ ಒಡೆಯರ್, ಅದನ್ನ ನಾನು 5 ಸ್ಟಾರ್ ಕ್ಯಾಟಗರಿಲಿ ಹಾಕ್ತೇನೆ. ಹೈದರ್ ಅಲಿ ಬೇಡ, ಸೆಕೆಂಡ್ ಆಂಗ್ಲೋ ಮೈಸೂರು ಬೇಡ, ಶ್ರೀರಂಗಪಟ್ಟಣಂ ಟ್ರೀಟಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದಾಗಿದೆ. ಹೀಗಾಗಿ ಇದನ್ನ ನಾನು 10 ಸ್ಟಾರ್ ಕ್ಯಾಟಗರಿಲಿ ಹಾಕ್ತೇನೆ. ಸಾರಿ, ಮೇಲಿಂದ ಹಾಕಿದೆ, ಕೆಳಗಿಂದು. ಸೊ ಇದನ್ನ ನಾನು ವಾಟ್ ವೇರ್ ದ ಇಫೆಕ್ಟ್ಸ್ ಆಫ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಹಳಷ್ಟು ಮೇಲೆ ಹೋಗ್ಬಿಟ್ಟೆ ಅನ್ಸುತ್ತೆ. ಹೀಗಾಗಿ ಇದು ಸ್ವಲ್ಪ ಟ್ರಿಕ್ಕಿ ಇದೆ, ಯಾಕಂದ್ರೆ ನಾನು ಹೈಲೈಟ್ ಮಾಡ್ಲಿಕ್ಕೆ ಪದೇ ಮತ್ತೆ ಮೇಲೆ ಹೋಗ್ಬೇಕಾಗತ್ತೆ, ಹಾಗೆ ಕೆಳಗೆ ಬರ್ಬೇಕಾಗತ್ತೆ. ಅದಕ್ಕೋಸ್ಕರ ಬಟ್ ನಾನು ಇಲ್ಲೇ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳು 10 ಅಲ್ಲ 25 ಸ್ಟಾರ್ ಅಲ್ಲಿ ಹಾಕ್ತಾ ಇದ್ದೇನೆ. ವೆರಿ ಇಂಪಾರ್ಟೆಂಟು. 4th ಆಂಗ್ಲೋ ಮೈಸೂರು ವಾರ್, ಅದನ್ನ ನಾನು 8 ಸ್ಟಾರ್ ಕ್ಯಾಟಗರಿಯಲ್ಲಿ ಹಾಕ್ತಾ ಇದ್ದೇನೆ. 4ನೇ ಆಂಗ್ಲೋ ಮೈಸೂರು ವಾರ್. ದೋಂಡಿಯಾ ವಾಗ್ ಮತ್ತೊಂದು 10 ಸ್ಟಾರ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ರಾಯಣ್ಣ, ಸಂಗೊಳ್ಳಿ ರಾಯಣ್ಣನ ಹೋರಾಟ 5 ಸ್ಟಾರ್ದಲ್ಲಿ ಹಾಕ್ತೇನೆ. ಪುಟ್ಟಬಸಪ್ಪ ಸುರಪುರ ಕೇಳಿರುವಂತಹ ಚಾನ್ಸಸ್ಗಳು ಬಹಳಷ್ಟು ಕಡಿಮೆ ಇವೆ. ಹೀಗಾಗಿ ಈ ಚಾಪ್ಟರ್ ನಲ್ಲಿ ದೋಂಡಿಯಾ ವಾಗ್, ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಇರಬಹುದು, 3ನೇ ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧ ಇರಬಹುದು, ಇವೆಲ್ಲವೂ ವೆರಿ ಇಂಪಾರ್ಟೆಂಟು. ಸಂಗೊಳ್ಳಿ ರಾಯಣ್ಣ, ಇವನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ 4 ಮಾರ್ಕ್ಸ್ ಗಳಲ್ಲಿ ನಿಮಗೆ ಈಸಿ ಆಗತ್ತೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇರುವಂತಹದ್ದು ಯಾವುದು? ಸಮಾಜ ಸುಧಾರಕರ ಪಾತ್ರ. ಇದರಲ್ಲಿ 3 ಮಾರ್ಕ್ಸ್ ನ ಒಂದು ಕ್ವಶನ್ ಬರುತ್ತೆ ಅಂತ ಹೇಳಿದ್ದಾರೆ. ಯಾವುದು ಆ 3 ಮಾರ್ಕ್ಸ್ ನ ಕ್ವಶನ್ ಇರಬಹುದು? ಬ್ರಹ್ಮ ಸಮಾಜ್ ವೆರಿ ಇಂಪಾರ್ಟೆಂಟ್. ಈ ಒಂದು ಚಾಪ್ಟರ್ ನಲ್ಲಿ ಎಲ್ಲವೂ ಸಹ ಇಂಪಾರ್ಟೆಂಟ್ ಅನ್ಸುತ್ತೆ, ಆದ್ರೂ ಸಹ ನಾನು ಹೇಳ್ತೇನೆ ಬ್ರಹ್ಮ ಸಮಾಜ್ 10 ಸ್ಟಾರು. ದಯಾನಂದ ಸರಸ್ವತಿ, ಅದು ಸಹ 10 ಸ್ಟಾರ್ ಅಲ್ಲಿ ಹಾಕ್ತೇನೆ. ಸತ್ಯಶೋಧಕ ಸಮಾಜ ಒಂದು 3 ಸ್ಟಾರ್. ಅಲಿಗರ್ ಮೂವ್ಮೆಂಟು ಅದು 2 ಸ್ಟಾರು. ಸೊ ಇವೆರಡು ಅಷ್ಟೊಂದು ಬಾರಿ ರಿಪೀಟ್ ಆಗಿಲ್ಲ. ರಾಮಕೃಷ್ಣ ಮಿಷನ್, ಇದನ್ನ ನಾನು ಹಾಗೆ ನಮ್ಮ ಸ್ವಾಮಿ ವಿವೇಕಾನಂದರ್ ಅವ್ರ ಜೊತೆ ಕೂಡಿಸಿ ಕೇಳಿದಾಗ ಇದು ಸಹ 8 ಸ್ಟಾರ್ ಕ್ಯಾಟಗರಿಯಲ್ಲಿ ಬರುತ್ತೆ. ಆನಿ ಬೆಸೆಂಟ್ ಅಷ್ಟೊಂದು ಕೇಳಿಲ್ಲ, ಬಟ್ ಇದು ಸಹ 8 ಸ್ಟಾರು. ಶ್ರೀ ನಾರಾಯಣ ಗುರು ಇದು 8 ಸ್ಟಾರು. ಪೆರಿಯಾರ್ ಮೂವ್ಮೆಂಟು 8 ಸ್ಟಾರು.
ಡಿರೋಜಿಯೋ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಹಾಗೆ ಸ್ವಾಮಿ ವಿವೇಕಾನಂದ ಇದು ಮತ್ತೆ ರಾಮಕೃಷ್ಣ ಮಿಷನ್ ಇವೆರಡನ್ನೂ ಕೂಡಿಸಿ ನೀವು ಬರಿಬಹುದಾಗಿದೆ ಆನ್ಸರು. ಸಿಂಪಲ್ ಆಗಿ ಹೇಳ್ಬಿಡ್ತೇನೆ. ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಪೆರಿಯಾರ್, ಹಾಗೆ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ, ಸ್ವಾಮಿ ವಿವೇಕಾನಂದ್, ಈ 5 ಜನ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಇವರನ್ನೇ ಬಹಳಷ್ಟು ಬಾರಿ ರಿಪೀಟೆಡ್ ಆಗಿ ಕೇಳಿದ್ದಾರೆ 3 ಮಾರ್ಕ್ಸ್ನ ಕ್ವಶನ್ಸ್ಗಳಲ್ಲಿ. ಅದಲ್ಲದೆ ಬಹಳಷ್ಟು ಪಾಯಿಂಟ್ಸ್ಗಳು ಇವೆಲ್ಲರಿಗೂ ಸಹ ಕಾಮನ್ ಆಗಿವೆ. ಆ ಕಾಮನ್ ಪಾಯಿಂಟ್ಸ್ಗಳನ್ನ ನೆನಪಲ್ಲಿಟ್ಕೊಳ್ಳಿ. ಹಾಗೆ ಆ ಒಂದು ಪರ್ಸನಾಲಿಟಿಗೆ ಇರುವಂತಹ ಮತ್ತೊಂದು 2-3 ಪಾಯಿಂಟ್ಸ್ಗಳನ್ನ ಎಕ್ಸ್ಟ್ರಾ ಬರೀರಿ, ಆಗ ಪೂರ್ತಿ ಮಾರ್ಕ್ಸ್ ಸಿಗತ್ತೆ. ಇದೇ ಸಿಂಪಲ್ ಆಗಿರುವಂತಹ ಟೆಕ್ನಿಕ್ಕು. ಗ್ರೇಟ್, ಹಿಸ್ಟ್ರಿಯ ಪಾರ್ಟ್ 1 ಅನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಸಾರ್ವಜನಿಕ ಆಡಳಿತ. ಸಾರ್ವಜನಿಕ ಆಡಳಿತ ಏನ್ ಹೇಳುತ್ತೆ? ಸಾರ್ವಜನಿಕ ಆಡಳಿತದಲ್ಲಿ 2 ಮಾರ್ಕ್ಸಿನ ಒಂದು ಕ್ವಶನ್ ಬರುತ್ತೆ ಅಂತ ಇದೆ. ಯಾವುದು ಆ 2 ಮಾರ್ಕ್ಸಿನ ಒಂದು ಕ್ವಶನ್ ಆಗಿರಬಹುದು? ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನ ಇಂಪಾರ್ಟೆನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಇದು ಇಲ್ಲಿ 4 ಕ್ವಶನ್ಸ್ ಗಳಿವೆ. ಓಕೆ, ಈ 4 ಕ್ವಶನ್ಸ್ ಗಳನ್ನ ಬಿಟ್ಟು ಸಹ ನಾವು ನೋಡೋದಾದ್ರೆ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಇಂಪಾರ್ಟೆನ್ಸ್ ಅದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಲ್ಲಿ ಒಂದಾಗತ್ತೆ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮತ್ತೆ ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ಇಲ್ಲಿ ಕೇಳಿದ್ದಾರೆ. ಟೈಪ್ಸ್ ಆಫ್ ರಿಕ್ರೂಟ್ಮೆಂಟ್, ಪ್ರತ್ಯಕ್ಷ ನೇಮಕಾತಿ ಮತ್ತೆ ಪರೋಕ್ಷ ನೇಮಕಾತಿ, ಅದು ಇಂಪಾರ್ಟೆಂಟ್ ಆಗತ್ತೆ. ರೋಲ್ ಆಫ್ ಸ್ಟೇಟ್, ರಾಜ್ಯದ ಪಾತ್ರ ಏನಿರುತ್ತೆ, ಕಾನೂನು ವ್ಯವಸ್ಥೆಯನ್ನ ಕಾಪಾಡುವಲ್ಲಿರಬಹುದು. ಬರ್ತ್ ಟು ಡೆತ್, ಹುಟ್ಟಿನಿಂದ ಸಾವಿನವರೆಗೆ ಹೇಗೆ ಸಾರ್ವಜನಿಕ ಆಡಳಿತ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದಿರಬಹುದು. ಪೋಸ್ಟ್ ಕಾರ್ಬ್ ಮತ್ತೊಂದು ವೆರಿ ಇಂಪಾರ್ಟೆಂಟ್. ಈ 4 ಕ್ವಶನ್ಸ್ಗಳು ಅಷ್ಟೇ ಅಲ್ಲದೆ ಪೋಸ್ಟ್ ಕಾರ್ಬ್ ಇರಬಹುದು, ಅದರ ಒಂದೊಂದು ಲೆಟರು ಏನನ್ನ ತಿಳಿಸುತ್ತೆ, ಅದು ಸಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್. ಸಿಂಪಲ್, ಈ 4 ಕ್ವಶನ್ಸ್ಗಳನ್ನ ಬಿಟ್ಟು ಪೋಸ್ಟ್ ಕಾರ್ಬ್, UPSC ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು, ಫಂಕ್ಷನ್ಸ್ಗಳು, ಅದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್. ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ನೆಕ್ಸ್ಟ್ ಹೋಗೋಣ ಬನ್ನಿ. ಚಾಲೆಂಜಸ್ ಆಫ್ ಇಂಡಿಯಾ. ಚಾಲೆಂಜಸ್ ಆಫ್ ಇಂಡಿಯಾ ಇದರಿಂದ ಏನ್ ಬರ್ತಾ ಇದೆ? 4 ಮಾರ್ಕ್ಸಿನ ಒಂದು ಕ್ವಶನ್ ಬರುತ್ತೆ. ಸೊ 4 ಮಾರ್ಕ್ಸ್ನ ಒಂದು ಕ್ವಶನ್ ಅಂದ ಕೂಡಲೇ ಯಾವ್ದು ಬರಬಹುದು? ಸೊ ನೋಡೋಣ. ಇದರಲ್ಲೂ ಸಹ ಬಹಳಷ್ಟು ಬಾರಿ ರಿಪೀಟೆಡ್ ಆಗಿರುವಂತಹ ಒಂದು ಕ್ವಶನ್ಸ್ಗಳು ಬರುತ್ತೆ. ಸೊ ಫಸ್ಟ್ ಒನ್, ಕಮ್ಯುನಲಿಸಮ್ ಅನ್ನ ಕಂಟ್ರೋಲ್ ಮಾಡೋದು ಹೇಗೆ? ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್, ಅದರಲ್ಲಿ 5 ಇಂಪಾರ್ಟೆಂಟ್ ಅಂತ ಹೇಳಿದ್ನೋ, ಇದರಲ್ಲಿ ಬರುವಂತ ಬಹಳಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ. ಬಟ್ ಏನಿದೆ, ಎಲ್ಲದಕ್ಕೂ ಸಹ ಒಂದು 4-5 ಕಾಮನ್ ಪಾಯಿಂಟ್ಸ್ಗಳು ನಮ್ಗೆ ಗೊತ್ತಿರುತ್ತೆ. ಅವನ್ನ ಇಟ್ಕೊಂಡು ಮುಂದಿನ ಬರಿಬೇಕು. ಕಮ್ಯುನಲಿಸಮ್ ಅನ್ನ ಹೇಗೆ ತಡೆಗಟ್ಟಬೇಕು, ಇಲ್ಲಿಟ್ರಸಿಯನ್ನ, ಅನಕ್ಷರತೆಯನ್ನಿರಬಹುದು, ಕೋಮುವಾದವನ್ನ ಹೇಗೆ ತಡೆಗಟ್ಟುವುದು, ಜೆಂಡರ್ ಡಿಸ್ಕ್ರಿಮಿನೇಷನ್ 20 ಸ್ಟಾರ್ ಅಲ್ಲಿ ಬರುತ್ತೆ. ಲಿಂಗತ್ವ ಸಮಾನತೆಯನ್ನ, ತಾರತಮ್ಯತೆಯನ್ನ ಹೇಗೆ ಕಡಿಮೆ ಮಾಡಬೇಕು, ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಷ್ಟೊಂದು ಬಾರಿ ಕೇಳಿಲ್ಲ. ಜೆಂಡರ್ ಮೈನಾರಿಟೀಸ್, ಲಿಂಗತ್ವ ಅಲ್ಪಸಂಖ್ಯಾತರು, ಅದನ್ನೂ ಸಹ ಅಷ್ಟೊಂದು ಬಾರಿ ಕೇಳಿಲ್ಲ. ಪಾವರ್ಟಿ, ಬಡತನ ಅಷ್ಟೊಂದು ಇಂಪಾರ್ಟೆಂಟ್ ಅನ್ನಿಸ್ತಾ ಇಲ್ಲ ಈ ಮೂಮೆಂಟ್ ಅಲ್ಲಿ. ಪ್ರೊಫಿಟಿಯರಿಂಗು, ಸ್ಮಗ್ಲಿಂಗು, ಅದು ಸಹ ಅಷ್ಟೊಂದು ಅನ್ನಿಸ್ತಾ ಇಲ್ಲ. ಹೀಗಾಗಿ ಯಾವ್ದು ಇಂಪಾರ್ಟೆಂಟ್ ಆಗತ್ತೆ ಇಲ್ಲಿ? ಕಮ್ಯುನಲಿಸಮ್, ಇಲ್ಲಿಟ್ರಸಿ, ಕೋಮುವಾದ, ಅನಕ್ಷರತೆ, ಲಿಂಗತ್ವ ಅಸಮಾನತೆ ಇರಬಹುದು. ಹಾಗೆ ಕರಪ್ಷನ್ ಸಹ ಬರುತ್ತೆ ಇಲ್ಲಿ, ಭ್ರಷ್ಟಾಚಾರ, ಅದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಈ 4 ಕ್ವಶನ್ಸ್ಗಳನ್ನ ಯಾವುದೇ ಕಂಡೀಷನ್ ದಲ್ಲೂ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಗ್ರೇಟ್. ನೆಕ್ಸ್ಟ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಬರೋಣ. ಚಿಕ್ಕದಾಗಿರುವಂತಹ ಚಾಪ್ಟರ್ 1 ಮಾರ್ಕ್ಸಿನ ಕ್ವಶನ್ ಬರುತ್ತೆ ಅಂತಿದ್ದಾರೆ. ಸೊ 1 ಮಾರ್ಕಿಗೆ ಈ 3 ಕ್ವಶನ್ಸ್ಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಸೆಕ್ಷನ್ 17 ಯಾಕೆ ಇಂಪಾರ್ಟೆಂಟು ಅದನ್ನು ಸಹ ತಿಳ್ಕೊಳ್ಳಿ. ಅದು 1 ಮಾರ್ಕಿಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್. ಈ 3 ಕ್ವಶನ್ಸ್ಗಳು ಮತ್ತೆ ಸೆಕ್ಷನ್ 17. ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಸಾಮಾಜಿಕ ಸ್ತರ ವಿನ್ಯಾಸ ಹೇಗ್ ಆಯ್ತು, ಯಾಕೆ ಆಗತ್ತೆ, ಅದರ ಟೈಪ್ಸ್ಗಳೇನು ಅದನ್ನು ಸಹ ತಿಳ್ಕೊಳ್ಳಿ. ಪ್ರೆಜುಡಿಸ್, ಪೂರ್ವಾಗ್ರಹ ಅಂದ್ರೇನು, ಅದನ್ನು ಸಹ 1 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ಇದೆ. ಹೀಗಾಗಿ ಈ 3 ಕ್ವಶನ್ಸ್ಗಳನ್ನ ಬಿಟ್ಟು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದ್ರೆ ಏನು, ಇದು ಹೇಗೆ ಕ್ರಿಯೇಟ್ ಆಗಿದೆ, ಪ್ರೆಜುಡಿಸ್ ಅಂದ್ರೆ ಏನು, ಪೂರ್ವಾಗ್ರಹ ಅಂದ್ರೆ ಏನು, ಈ 3 ಕ್ವಶನ್ಸ್ಗಳನ್ನು ಸಹ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ಇರುವಂತಹದ್ದು. ವರ್ಕ್ ಅಂಡ್ ಇಕನಾಮಿಕ್ ಲೈಫ್ ಇದೇನ್ ಹೇಳುತ್ತೆ? 3 ಮಾರ್ಕ್ಸ್ ನ ಕ್ವಶನ್ ಬರ್ತಾ ಇದೆ. ಯಾವುದು 3 ಮಾರ್ಕ್ಸ್ ನ ಕ್ವಶನ್ಸ್ಗಳಲ್ಲಿ ಇಂಪಾರ್ಟೆಂಟ್ ಆಗತ್ತೆ? ಸಿಂಪಲ್, ಇಫೆಕ್ಟ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗದ ಆಗುವ ಪರಿಣಾಮಗಳೇನು, ನಿರುದ್ಯೋಗಕ್ಕೆ ಕಾರಣಗಳೇನು ಅದಿರಬಹುದು. ಅದಾದ್ಮೇಲೆ ಡಿಫರೆನ್ಸಸ್ ಬಿಟ್ವೀನ್ ಆರ್ಗನೈಸ್ಡ್,
ಸಂಘಟಿತ ಮತ್ತು ಅಸಂಘಟಿತ ಕಾರ್ಯಕ್ಷೇತ್ರದ ವ್ಯತ್ಯಾಸ 20 ಸ್ಟಾರ್ ಅಲ್ಲಿ ಬರುತ್ತೆ. ರಿಪೀಟೆಡ್ ಆಗಿರೋ ಕೇಳುವಂತಹದ್ದು 2 ಟೈಪ್ ನ ಕ್ವಶನ್ ಬರುತ್ತೆ. ಒಂದು ಆರ್ಗನೈಸ್ಡ್ ಮತ್ತೆ ಅನ್ಆರ್ಗನೈಸ್ಡ್ ಡಿಫರೆನ್ಸು, ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗಕ್ಕೆ ಕಾರಣಗಳೇನು, ಅದರ ಪರಿಣಾಮಗಳೇನು, ಅದನ್ನ ಹೇಗೆ ತಡೆಗಟ್ಟಬೇಕು ಅಂತ ಗೌರ್ಮೆಂಟ್ ಕೆಲಸ ಮಾಡ್ತಾ ಇದೆ, ಆ ಒಂದು ಕ್ವಶನ್ ಸಹ ವೆರಿ ಇಂಪಾರ್ಟೆಂಟ್ ಆಗತ್ತೆ ಈ ಒಂದು ಚಾಪ್ಟರ್ ಇಂದ. ಅರ್ಥ ಆಗ್ತಾ ಇದೆಯಾ? ಯು ಆರ್ ವಿತ್ ಮೀ ರೈಟ್? ಇದ್ರೆ ಥಮ್ಸ್ ಅಪ್ ಕೊಡಿ, ಯಾಕಂದ್ರೆ ನನಗೂ ಸಹ ಖುಷಿ ಆಗತ್ತೆ, ನೀವು ನನ್ನ ಜೊತೆಗಿದ್ದೀರಾ ಅನ್ನೋ ಭಾವನೆ ಬರುತ್ತೆ. ಜಾಗ್ರಫಿ, ಇಂಡಿಯಾ ಜಿಯೋಗ್ರಫಿಕಲ್ ಪೊಸಿಷನ್ ಅಂಡ್ ಫಿಸಿಕಲ್ ಫೀಚರ್ಸ್. ಇಲ್ಲಿ ನಾನೇನ್ ಹೇಳ್ತೇನೆ, ಈ ಮೂಮೆಂಟ್ ಅಲ್ಲಿ ನನಗೆ ನೋಡೋದಾದ್ರೆ ಮ್ಯಾಪ್ ವರ್ಕ್ ವೆರಿ ಇಂಪಾರ್ಟೆಂಟು. ಲಾಂಗಿಟ್ಯೂಡ್ಸು, ಲ್ಯಾಟಿಟ್ಯೂಡ್ಸು, ಅಕ್ಷಾಂಶ ರೇಖಾಂಶಗಳಿರಬಹುದು, ವಿಂಧ್ಯ ಪರ್ವತಗಳಿರಬಹುದು ಶ್ರೇಣಿ, ಅದಲ್ಲದೆ ಕೋಸ್ಟಲ್ ಪ್ಲೇನ್ಸ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ವೆಸ್ಟ್ ಮತ್ತೆ ಈಸ್ಟ್ ಅಲ್ಲಿ ಬರುವಂತಹ ಕರಾವಳಿ ತೀರಗಳು, ಅವುಗಳನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಇಲ್ಲಿ ಬರುವಂತಹ ಕರಾವಳಿ ತೀರಗಳು ವೆರಿ ಇಂಪಾರ್ಟೆಂಟು. ಸಿಂಪಲ್ ಅಕ್ಷಾಂಶ ರೇಖಾಂಶಗಳು, ಲಾಂಗಿಟ್ಯೂಡ್ಸ್ ಲ್ಯಾಟಿಟ್ಯೂಡ್ಸು, ಕೋಸ್ಟಲ್ ಪ್ಲೇನ್ಸು. ಯಾವ ಕೋಸ್ಟಲ್ ಪ್ಲೇನ್ಸು? ವೆಸ್ಟ್ ಅಲ್ಲಿ ಬರುವಂತಹದ್ದು ಮತ್ತೆ ಈಸ್ಟ್ ಅಲ್ಲಿ ಬರುವಂತಹದ್ದು, ಪಶ್ಚಿಮ ಮತ್ತೆ ಪೂರ್ವ. ಕೊಂಕಣ ಇರಬಹುದು, ಮಲಬಾರ್ ಇರಬಹುದು, ಕೋರಮಂಡಲ್ ಕೋಸ್ಟ್, ಉತ್ಕಲ್ ಕೋಸ್ಟ್ ಇರಬಹುದು, ಗುಜರಾತ್ ಇರಬಹುದು, ಕೆನರಾ ಇರಬಹುದು. ಇವು ಇಂಪಾರ್ಟೆಂಟ್ ಆಗತ್ತೆ. ಅದನ್ನ ಬಿಟ್ಟು ವಿಂಧ್ಯ ಮೌಂಟೇನ್ಸ್ ಅದೊಂದು ಇಂಪಾರ್ಟೆಂಟು, ಬಟ್ ಅದನ್ನ ಬಿಟ್ಟು ಮತ್ತೆ ಯಾವುದು ಅಷ್ಟೊಂದು ನನಗೆ ಇಂಪಾರ್ಟೆಂಟ್ ಅನಿಸ್ತಾ ಇಲ್ಲ. ಸೊ ಹೀಗಾಗಿ ಮ್ಯಾಪ್ ವರ್ಕ್ ನ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಿ ಈ ಚಾಪ್ಟರ್ ನಲ್ಲಿ. ಇಂಡಿಯಾ ಸೀಸನ್ಸ್ ಬರೋಣ. ಇಂಡಿಯಾ ಸೀಸನ್ಸ್ ಅಲ್ಲಿ ಏನ್ ಹೇಳಿದ್ದಾರೆ ನಮಗೆ? 1 ಮಾರ್ಕಿನ ಒಂದು ಕ್ವಶನ್ ಬರುತ್ತೆ. ಯಾವುದು ಆ 1 ಮಾರ್ಕಿನ ಕ್ವಶನ್ ಬರಬಹುದು? ಹಾ, ಸಮ್ಮರ್ ಸೀಸನ್ ಯಾವಾಗಿಂದ ಯಾವಾಗ, ಸೌತ್ ವೆಸ್ಟ್ ಯಾವಾಗಿಂದ ಯಾವಾಗ, ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ನು, ಹಿಂಗಾರು ಮುಂಗಾರು ಯಾವಾಗ ಬರುತ್ತೆ, ಚಳಿಗಾಲ ಯಾವಾಗ ಬರುತ್ತೆ, ಇದು ಇಂಪಾರ್ಟೆಂಟ್ ಆಗತ್ತೆ 1 ಮಾರ್ಕಿಗೆ. ಅದನ್ನ ಬಿಟ್ಟು ಕಾಲ ಬೈಸಾಖಿ ಯಾವ ರಾಜ್ಯದಲ್ಲಿ ಆಗತ್ತೆ, ಆಂದೀಸು, ಕಾಫಿ ಬ್ಲಾಸಮ್, ಮ್ಯಾಂಗೋ ಶವರ್ಸ್ ಯಾವ್ದ್ರಲ್ಲಿ ಆಗತ್ತೆ ಅದನ್ನ ತಿಳ್ಕೊಳ್ಳಿ. 1 ಮಾರ್ಕಿಗೆ ಇಂಪಾರ್ಟೆಂಟು. ಇಲ್ಲಿರುವಂತಹ 4 ಕ್ವಶನ್ಸ್ ಗಳನ್ನ ಕರೆಕ್ಟ್ ಆಗಿ ಮಾಡಿ. ಹೈಯೆಸ್ಟ್ ಟೆಂಪರೇಚರ್ ಎಲ್ಲಿ ಬರುತ್ತೆ, ಎಲ್ಲಿ ಅತಿ ಕಡಿಮೆ ಮಳೆ ಆಗತ್ತೆ, ಎಲ್ಲಿ ಅತಿ ಹೆಚ್ಚಿನ ಮಳೆ ಆಗತ್ತೆ, ಈ 3 ಕ್ವಶನ್ಸ್ಗಳು ವೆರಿ ಇಂಪಾರ್ಟೆಂಟು. ಸಿಂಪಲ್. ಭಾರತದ ಋತುಗಳು, ಇದರಲ್ಲಿ ಏನ್ ಇಂಪಾರ್ಟೆಂಟ್ ಅಂತ ಹೇಳಿದೆ, ಆಂದೀಸು, ಕಾಫಿ ಬ್ಲಾಸಮ್ಸ್ ಇವೆಲ್ಲ ಯಾವ ರಾಜ್ಯದಲ್ಲಿ ಆಗತ್ತೆ, ಎಲ್ಲಿ ಹೆಚ್ಚಿನ ಮಳೆ, ಕಡಿಮೆ ಮಳೆ, ಹೆಚ್ಚಿನ ಬಿಸಿಲು ಬರುತ್ತೆ, ಅದು ಇಂಪಾರ್ಟೆಂಟ್ ಆಗತ್ತೆ. ಹಾಗೆಯೇ ಡ್ಯೂ ಟು ಲೋಕಲ್ ಟೆಂಪರೇಚರ್ ಅಂಡ್ ಕನ್ವೆನ್ಷನಲ್ ಕರೆಂಟ್ಸ್ ಡ್ಯಾಶ್ ರೇನ್ಫಾಲ್ ಆಕರ್ಸ್, ಯಾವ ಮಳೆ ಬರುತ್ತೆ, ಬೇಸಿಗೆಗಾಲದಲ್ಲಿ ಬರುವಂತ ಮಳೆ, ಪರಿಸರಣ ಮಳೆ, ಅದನ್ನ ನೀವು ತಿಳ್ಕೊಳ್ಳಿ. ನೆಕ್ಸ್ಟ್ ಇಂಡಿಯಾ ಸಾಯಿಲ್ಸ್ 4 ಮಾರ್ಕ್ಸಿನ ಕ್ವಶನ್ ಬರುತ್ತೆ. ವೆರಿ ಸ್ಮಾಲ್ ಚಾಪ್ಟರ್ ಆಗಿರುವಂತಹದ್ದು. ಯಾವುದು 4 ಮಾರ್ಕ್ಸ್ ಬರುವಂತಹ ಚಾನ್ಸಸ್ ಇದೆ? ಸಿಂಪಲ್. ಸಾಯಿಲ್ ಕನ್ಸರ್ವೇಷನ್ ನ ಮೆಥಡ್ಸ್ಗಳು 10 ಸ್ಟಾರ್ ಅಲ್ಲಿ ಹಾಕುತ್ತೆ. ಮಣ್ಣಿನ ಸವೆತವನ್ನ ತಡೆಗಟ್ಟುವ ವಿಧಾನಗಳಿರಬಹುದು. ಹಾಗೆ ಸಾಯಿಲ್ ಇರೋಜನ್ನ ಕಾರಣಗಳು, ಮಣ್ಣಿನ ಸವೆತ ಯಾಕೆ ಆಗತ್ತೆ, ಮಣ್ಣಿನ ಸವೆತದಿಂದ ಆಗುವಂತಹ ಪರಿಣಾಮಗಳು, ಈ 3 ಕ್ವಶನ್ಸ್ಗಳು ಇಂಪಾರ್ಟೆಂಟು. ಅದರ ಜೊತೆಗೆ ಡಿಫರೆನ್ಸಸ್ ಗಳನ್ನ ಕೇಳ್ತಾರೆ. ಬ್ಲ್ಯಾಕ್ ಸಾಯಿಲು, ಕಪ್ಪು ಮಣ್ಣಿಗೂ ಮತ್ತೆ ಡೆಸರ್ಟ್ ಸಾಯಿಲಿಗೂ, ಮರುಭೂಮಿ ಮಣ್ಣಿಗೂ ಇರುವಂತಹ ವ್ಯತ್ಯಾಸ ಏನು? ಒಂದ್ ಕಡೆ ಹೆಚ್ಚಾಗಿ ಬ್ಲ್ಯಾಕ್ ಸಾಯಿಲ್ ಇದ್ದೇ ಇರುತ್ತೆ, ಮತ್ತೊಂದ್ ಕಡೆ ಲ್ಯಾಟ್ರಾಯ್ಡ್ ಸಾಯಿಲ್, ಜಂಬಿಟ್ಟಿಗೆ ಮಣ್ಣು ಸಹ ಬರಬಹುದು. 3 ಕ್ವಶನ್ಸ್ಗಳು ಮಣ್ಣಿನ ಸವೆತದ ಮೇಲೆ ಹೇಳಿದ್ದೆ, 2 ಡಿಫರೆನ್ಸಸ್ ಗಳ ಮೇಲೆ ಹೇಳಿದ್ದೇನೆ. ಇವುಗಳಲ್ಲೇ ಮ್ಯಾಕ್ಸಿಮಮ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇಂಡಿಯಾ ಫಾರೆಸ್ಟ್ ರಿಸೋರ್ಸಸ್ 3 ಮಾರ್ಕ್ಸ್ಗೆ ಕ್ವಶನ್ ಬರುತ್ತೆ. ಯಾವ್ದು ಬರ್ಬೋದು 3 ಮಾರ್ಕ್ಸ್ಗೆ ಕ್ವಶನ್? ಇದು ಸಹ ಚಿಕ್ಕದಾಗಿರುವಂತಹ ಚಾಪ್ಟರ್, ಬಹಳಷ್ಟು ಬಾರಿ ರಿಪೀಟೆಡ್ ಆಗಿರುವಂತಹ ಕ್ವಶನ್ಸ್ ಗಳ ಬರುತ್ತೆ. ಯಾವುದು? ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿಸಿಡಿಯಸ್ ಮಾನ್ಸೂನ್ ಫಾರೆಸ್ಟ್, ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು, ಈ ರೀತಿ ಕೇಳ್ತಾರ? ಇಲ್ಲ, ಡಿಫರೆನ್ಸಸ್ ಗಳನ್ನ ಕೇಳ್ತಾರೆ. ಎವರ್ ಗ್ರೀನ್, ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತೆ ಎಲೆ ಉದುರುವ ಮಾನ್ಸೂನ್ ಕಾಡುಗಳು, ಇವುಗಳ ಮಧ್ಯೆ ಇರುವಂತಹ ಡಿಫರೆನ್ಸಸ್ ಗಳನ್ನ ಬರಿ ಅಂತ ಕೇಳ್ತಾರೆ. ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ವೆರಿ ಇಂಪಾರ್ಟೆಂಟ್, 10 ಸ್ಟಾರ್ ಕ್ಯಾಟಗರಿಲಿ ಹಾಕೊಂಡೇ ಬಿಡಿ. ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಗಳಿಗೆ ಮೆಥಡ್ಸ್ ಗಳೇನು, ಇದು ಸಹ ವೆರಿ ಇಂಪಾರ್ಟೆಂಟು. ಯಾಕೆ ಕಾಡುಗಳು ನಾಶವಾಗ್ತಾ ಇದೆ, ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಗಳು ಹೇಗಾಗ್ತಾ ಇವೆ, ಫಾರೆಸ್ಟ್ ಗಳಲ್ಲಿ 3 ಕ್ವಶನ್ಸ್. ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಏನು, ಯಾಕೆ ಕಾಡುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಗಿಡಗಳ ಸಂಖ್ಯೆ, ಹೇಗೆ ಗಿಡಗಳ ಸಂಖ್ಯೆ, ಕಾಡನ್ನ ನಾವು ಕನ್ಸರ್ವ್ ಮಾಡ್ಬೋದು, ಉಳಿಸ್ಬಹುದು. ಅದಾದ್ಮೇಲೆ ಡಿಫರೆನ್ಸಸ್ ಗಳಲ್ಲಿ ಬರೋದಾದ್ರೆ ಯಾವ್ದು ಬರುತ್ತೆ? ಎವರ್ ಗ್ರೀನು, ನಿತ್ಯ ಹರಿದ್ವರ್ಣ ಮತ್ತೆ ಎಲೆ ಉದುರುವ ಮಾನ್ಸೂನ್ ಕಾಡು. ಹಾಗೆ ನಿತ್ಯ ಹರಿದ್ವರ್ಣ ಮತ್ತೊಂದ್ ಕಡೆ ಯಾವ್ದು ಬರಬಹುದು? ಮರುಭೂಮಿ ಬರಬಹುದು. ಇವೆರಡರ ಡಿಫರೆನ್ಸಸ್ ಗಳನ್ನ ಕೇಳ್ತಾರೆ. ಗ್ರೇಟ್. ವಾಟರ್ ರಿಸೋರ್ಸಸ್, ಇದರಲ್ಲಿ 2 ಮಾರ್ಕ್ಸ್ ನ ಒಂದು ಕ್ವಶನ್.
ಯಾವ್ದು ಬರ್ಬೋದು? ಸಿಂಪಲ್, ವೆಲ್ ಇರಿಗೇಷನ್, ಬಾವಿ ನೀರಾವರಿ ಇಂಪಾರ್ಟೆಂಟು, ಯಾಕೆ ಅಂತ ಕೇಳಬಹುದು. ಹಾಗೆಯೇ ಫ್ಲಡ್ ಕೆನಾಲ್ಸ್, ಪ್ರವಾಹ ಕಾಲುವೆ ಮತ್ತು ಪೆರೆನಿಯಲ್ ಕೆನಾಲ್, ಸರ್ವಕಾಲಿಕ ಕಾಲುವೆಗಳ ನಡುವೆ ಇರುವಂತಹ ಡಿಫರೆನ್ಸಸ್ಗಳನ್ನ ಕೇಳಬಹುದು. ಅದು ಸಹ 2 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಅದನ್ನ ಬಿಟ್ಟು ನೀವು ನೋಡೋದಾದ್ರೆ ಮತ್ತೊಂದು ರೇನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ಕೊಯ್ಲಿನ ಇಂಪಾರ್ಟೆನ್ಸ್ ಏನು ಅಂತ ಕೇಳ್ತಾರೆ. ಸೊ 2 ಮಾರ್ಕ್ಸ್ಗೆ 3 ಕ್ವಶನ್ಸ್ಗಳು. ಬಾವಿ ನೀರಾವರಿ ಯಾಕೆ ಇಂಪಾರ್ಟೆಂಟು, ಪ್ರವಾಹ ಕಾಲುವೆ, ಸರ್ವಕಾಲಿಕ ಕಾಲುವೆ ಡಿಫರೆನ್ಸಸ್ಗಳು, ಇಲ್ಲೂ ಮತ್ತೊಂದು ಹೇಳಿದ್ದೇನಲ್ಲ, ಮಳೆ ನೀರು ಕೊಯ್ಲು ಅಥವಾ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಯಾಕೆ ಇಂಪಾರ್ಟೆಂಟು, 2 ಮಾರ್ಕ್ಸ್ಗೆ ಆಯ್ತು. ಅದರ ಜೊತೆಗೆ ಮ್ಯಾಪ್ ವರ್ಕ್ ಅಲ್ಲಿ ಡ್ಯಾಮ್ಸ್ಗಳನ್ನ ಕೇಳ್ತಾರೆ. ಭಾಕ್ರಾ ನಂಗಲ್ ಇರಬಹುದು, ಹೀರಾಕುಡ್ ಇರಬಹುದು, ಹಾಗೆ ಇನ್ನು ಪ್ಲೇಸಸ್ಗಳ ಮತ್ತೆ ಯಾವ್ದು ಬರುತ್ತೆ, ಕೋಸಿ ಪ್ರಾಜೆಕ್ಟ್ ಇರಬಹುದು, ಕೋಸಿ, ದಾಮೋದರು, ಹೀರಾಕುಡ್, ತುಂಗಭದ್ರಾ ಇರಬಹುದು, ಪಂಪ ಸಾಗರ ಇರಬಹುದು, ಇವೆಲ್ಲ ವೆರಿ ಇಂಪಾರ್ಟೆಂಟು. ನರ್ಮದಾ. ಹೀಗಾಗಿ ಡ್ಯಾಮ್ಸ್ಗಳನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳೋದನ್ನ ಮರಿಬೇಡಿ. ಅದಾದ್ಮೇಲೆ ಸೊ ಇಲ್ಲಿ ಯಾವ್ಯಾವ ಡ್ಯಾಮ್ಸ್ಗಳನ್ನ ಹೇಳಿದ್ದಾರೋ ಇವೆಲ್ಲವೂ ಇಂಪಾರ್ಟೆಂಟ್ ಆಗತ್ತೆ. ಇಕನಾಮಿ ಅಂಡ್ ಗವರ್ಮೆಂಟ್ 2 ಮಾರ್ಕ್ಸಿನ ಕ್ವಶನ್ ಬರುತ್ತೆ. ಯಾವುದು 2 ಮಾರ್ಕ್ಸಿನ ಕ್ವಶನ್ಸ್ಗಳಲ್ಲಿ ಇಂಪಾರ್ಟೆಂಟ್ ಆಗತ್ತೆ ಇಲ್ಲೇ ನಾವು ನೋಡ್ಬಿಡಬಹುದು. ಓಕೆ, ಒಂದು 5 ಇಯರ್ ಪ್ಲಾನ್ಸ್ನ ಅಚೀವ್ಮೆಂಟ್ಸ್ಗಳು, ಸಾಧನೆಗಳು, ಪಂಚವಾರ್ಷಿಕ ಯೋಜನೆಗಳ ಒಬ್ಜೆಕ್ಟಿವ್ಸ್ಗಳು, ಉದ್ದೇಶಗಳೇನಿದ್ವು ಅದು ಇಂಪಾರ್ಟೆಂಟ್ ಆಗತ್ತೆ. ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿಗೆ ಕಾರಣ, ಫ್ಯಾಕ್ಟರ್ಸ್ಗಳನ್ನ ಕೇಳ್ತಾರೆ. ಹಾಗೆ ಪ್ರೀ ಹಾರ್ವೆಸ್ಟು, ಪೋಸ್ಟ್ ಹಾರ್ವೆಸ್ಟು, ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನಗಳ ನಡುವೆ ಇರುವಂತಹ ಡಿಫರೆನ್ಸ್, ವ್ಯತ್ಯಾಸಗಳನ್ನ ಕೇಳ್ತಾರೆ. ಇಷ್ಟೇ ಇರುವಂತಹದ್ದು. ಒಂದೊಂದ್ಸಲ ಸರ್ ಎಂ ವಿಶ್ವೇಶ್ವರಯ್ಯರವನ್ನ ಯಾಕೆ ಮಾಡರ್ನ್ ಪ್ಲಾನಿಂಗ್ ನ ಫಾದರ್ ಅಂತ ಕರಿತೇವೆ ಅಂತ ಕೇಳಬಹುದು. ಹಾಗೆ ಯಾಕೆ ಸ್ವಾಮಿನಾಥನ್ ಅವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತಾರೆ ಕೇಳಬಹುದು. ಬಟ್ ಯಾವುದು 10 ಸ್ಟಾರ್ ಅಲ್ಲಿ ಬರುತ್ತೆ, 5 ಇಯರ್ ಪ್ಲಾನ್ಸ್ ಸಾಧನೆಗಳು, ಹಾಗೆ ಆಬ್ಜೆಕ್ಟಿವ್ಸ್ಗಳು, ಹಾಗೆ ಗ್ರೀನ್ ರೆವಲ್ಯೂಷನ್ ನ ಫ್ಯಾಕ್ಟರ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಇದು ಇಕನಾಮಿ ಅಂಡ್ ಗವರ್ಮೆಂಟ್. ಅದಾದ್ಮೇಲೆ 15 ಚಾಪ್ಟರ್ ಆಯ್ತು. ಸೊ 15 ಆಯ್ತಾ? ಎಸ್, 15 ಆಯ್ತು. ಲಾಸ್ಟ್ ಚಾಪ್ಟರು ಬ್ಯಾಂಕ್ ಟ್ರಾನ್ಸಾಕ್ಷನ್ 1 ಮಾರ್ಕಿಗೂ ಬರ್ತಾ ಇದೆ, ಐ ಥಿಂಕ್ 3 ಮಾರ್ಕಿಗೂ ಬರ್ತಾ ಇದೆ. 1 ಮಾರ್ಕ್ ಅಂದ್ಕೂಡಲೇ ಯಾವ್ದಾವ್ದು ಇಂಪಾರ್ಟೆಂಟ್ ಆಗತ್ತೆ? ಸಿಂಪಲ್, ನಮಗೆ 1 ಮಾರ್ಕಿಗೆ ಯಾವ ಕ್ವಶನ್ಸ್ಗಳನ್ನ ಹಿಂದೆ ಕೊಟ್ಟಿದ್ದಾರೆ, ಇಲ್ಲಿ ಯಾವ್ದಾದ್ರು ಕೊಟ್ಟಿದ್ದಾರೋ, ಬ್ಯಾಂಕ್ ವರ್ಡ್ ಹೇಗ್ ಬಂತು, ಬ್ಯಾಂಕರ್ಸ್ಗಳ ಬ್ಯಾಂಕ್ ಯಾವುದು, ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಎಕ್ಸಾಂಪಲ್ ಇರಬಹುದು, ಇವೆಲ್ಲ 1 ಮಾರ್ಕಿಗೆ ವೆರಿ ಇಂಪಾರ್ಟೆಂಟು. ಅದ್ರ ಜೊತೆ ಕೇಳ್ತಾರೆ ಸ್ಯಾಲರಿಡ್ ಪರ್ಸನ್ ಇದ್ರೆ ಸಂಬಳ ಪಡೆಯುವಂತಹ ವ್ಯಕ್ತಿಗೆ ಯಾವ ಬ್ಯಾಂಕ್ ಅಕೌಂಟ್ ಸೂಕ್ತ ಅಂತ ಕೇಳಬಹುದು. ಹೀಗಾಗಿ 1 ಮಾರ್ಕಿಗೆ ಆ ರೀತಿಯ ಕ್ವಶನ್ಸ್ಗಳನ್ನ ಕೇಳ್ತಾರೆ. 3 ಮಾರ್ಕಿಗೆ ಬಹಳಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇರತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಲಕ್ಷಣಗಳು ಏನು ಬ್ಯಾಂಕ್ ಅಂದು, ಫಂಕ್ಷನ್ಸ್, ಕಾರ್ಯಗಳೇನು ಬ್ಯಾಂಕ್ ಇಂದು, ಅದಾದ್ಮೇಲೆ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆಗುವಂತಹ ಲಾಭಗಳೇನು ಅದು ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ಪೋಸ್ಟ್ ಆಫೀಸ್ ಬ್ಯಾಂಕ್ಸ್ಗಳ ಕಾರ್ಯ ಏನು ಅಂತ ಕೇಳಬಹುದು. ಈ 4 ಕ್ವಶನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಬ್ಯಾಂಕ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸು, ಫಂಕ್ಷನ್ಸು, ಸರ್ವಿಸಸ್ಸು, ಯಾವ ಸೇವೆಗಳನ್ನ ಒದಗಿಸುತ್ತೆ ಅದು ಸಹ ವೆರಿ ಇಂಪಾರ್ಟೆಂಟು. ಹೇಗೆ ಬ್ಯಾಂಕ್ ಖಾತೆಯನ್ನ ತೆಗಿಬಹುದು, ಫಾರ್ಮ್ ಫಿಲ್ ಮಾಡೋದು ಅದೊಂದು ಪ್ರೊಸೀಜರ್ ಇದೆ, ಅದು ಒಂದು. ಬ್ಯಾಂಕ್ ಖಾತೆ ತೆಗೆಯೋದ್ರಿಂದ ಆಗುವಂತಹ ಲಾಭಗಳೇನು. ಸೊ ಇಲ್ಲಿ 5 ರಿಂದ 6 ಕ್ವಶನ್ಸ್ಗಳಲ್ಲೇ ರಿಪೀಟೆಡ್ ಆಗ್ತಾ ಇರತ್ತೆ. ಇದರ ಮೇಲೆ ಎಕ್ಸ್ಟ್ರಾ ಫೋಕಸ್ ಹಾಕ್ಬೇಕಾಗತ್ತೆ. ಸೊ ಇದು ನಮ್ಮ ಪಾರ್ಟ್ 1 ಆಯ್ತು. ಇನ್ನು ಪಾರ್ಟ್ 2 ಬರೋಣ. ಸೊ ಪಾರ್ಟ್ 2 ದಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಐ ಥಿಂಕ್ ಇದರಿಂದ 3 ಮಾರ್ಕ್ಸ್ ನ ಕ್ವಶನ್ ಬರುತ್ತೆ. 3 ಮಾರ್ಕ್ಸ್ ಅಲ್ಲಿ ಯಾವ್ದು ಕೇಳಬಹುದು? ಸಿಂಪಲ್, ಇಲ್ಲಿ ನೀವು ನೋಡಬಹುದು ಪೊಲಿಟಿಕಲ್ ಕಾಸಸ್ ಇರಬಹುದು, ಇಕನಾಮಿಕ್ ಕಾಸಸ್, ರಾಜಕೀಯ ಕಾರಣಗಳು, ಆರ್ಥಿಕ ಕಾರಣಗಳು. 10 ಸ್ಟಾರ್ ಅಲ್ಲಿ ಬರುತ್ತೆ, ಬಹಳಷ್ಟು ಬಾರಿ ರಿಪೀಟೆಡ್ ಆಗಿರುವಂತಹದ್ದು. ಅಡ್ಮಿನಿಸ್ಟ್ರೇಟಿವ್, ಮಿಲಿಟರಿ ಅಷ್ಟೊಂದು ಬಾರಿ ಕೇಳಿಲ್ಲ, ಬಟ್ ಹೇಳಲಿಕ್ಕೆ ಬರಲ್ಲ. ಇದಾದ್ಮೇಲೆ ಫೇಲ್ಯೂರ್ ಯಾಕಾಯ್ತು, 20 ಸ್ಟಾರ್ ಅಲ್ಲಿ ಬರುತ್ತೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವೈಫಲ್ಯತೆಗೆ ಕಾರಣಗಳೇನು, ಹಾಗೆ ಇಫೆಕ್ಟ್ಸ್ ಆಫ್ ದ ರಿವೋಲ್ಟ್, ಪರಿಣಾಮಗಳೇನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ್ದು, ಅದು ಸಹ 20 ಸ್ಟಾರ್ ಅಲ್ಲಿ ಬರುತ್ತೆ. ಸೊ ಈ 3-4 ಕ್ವಶನ್ಸ್ಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಫ್ರೀಡಮ್ ಸ್ಟ್ರಗಲ್, 4 ಮಾರ್ಕ್ಸ್ ನ ಕ್ವಶನ್ ಬರ್ತಾ ಇದೆ. ಯಾವ್ದು ಬರುತ್ತೆ 4 ಮಾರ್ಕ್ಸ್ ಅಲ್ಲಿ ಕ್ವಶನ್ಸ್ಗಳು? ನಾವು 4-5 ಕ್ವಶನ್ಸ್ಗಳನ್ನ ಹೇಳ್ಬಿಡ್ತೇನೆ. ಫಸ್ಟ್, ಮಾಡರೇಟ್ಸ್, ಮಂದಗಾಮಿಗಳು ಪಾತ್ರ ಏನು, ಎಕ್ಸ್ಟ್ರೀಮಿಸ್ಟ್, ತೀವ್ರಗಾಮಿಗಳ ಪಾತ್ರ ಏನು, ಅದಾದ್ಮೇಲೆ
ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ, ಜವಾಹರ್ಲಾಲ್ ನೆಹರು ಅವರ ಪಾತ್ರ ಇರಬಹುದು, BR ಅಂಬೇಡ್ಕರ್ ಅವರ ಪಾತ್ರ ಇರಬಹುದು, ಕಾಂಟ್ರಿಬ್ಯೂಷನ್ಸ್ಗಳನ್ನ ಕೇಳ್ತಾರೆ. ಬುಡಕಟ್ಟು ದಂಗೆಗಳು ಆ ರಿವೋಲ್ಟ್ಸ್ಗಳು ಯಾಕಾದ್ವು ಅದರ ಬಗ್ಗೆ ಬರೀರಿ ಅಂತ 4 ಮಾರ್ಕ್ಸ್ ಕೇಳಬಹುದು. ಅದನ್ನ ಬಿಟ್ಟು ಮತ್ಯಾವ್ದು ಬರ್ತಾ ಇದೆ, ಹೋರಾಟ ಲೀಡರ್ಸ್ಗಳನ್ನ ಕವರ್ ಮಾಡಿದೆ, ಅದಾದ್ಮೇಲೆ ಟ್ರೈಬಲ್ ರಿವೋಲ್ಟ್ಸ್ಗಳ ಬಗ್ಗೆ ಹೇಳಿದೆ, ಬುಡಕಟ್ಟು ದಂಗೆಗಳ ಬಗ್ಗೆ, ಮಾಡ್ರೇಟ್ಸು, ಇದು ಇಷ್ಟೇ. ಓಕೆ, ಇವು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಒಂದ್ಸಲ ನಾವು ಕ್ವಿಕ್ ಆಗಿ ಕ್ವಶನ್ ಅಂಡ್ ಆನ್ಸರ್ ನಲ್ಲಿ ಮತ್ಯಾವ್ದಾದ್ರು ಇದೆ, ಬಾಲಗಂಗಾಧರ್ ತಿಲಕ್ ಅವರು ಸಹ ಎಕ್ಸ್ಟ್ರೀಮಿಸ್ಟ್ ಅಲ್ಲಿ ಬರ್ತಾರೆ, ಅವ್ರ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡಿರಿ, ಯಾಕಂದ್ರೆ ಕೇಳುವಂತಹ ಚಾನ್ಸಸ್ಗಳಿವೆ. ಓಕೆ, ಇಲ್ಲಾಯ್ತು ಹಾ, ಇಲ್ಲಿ ಬಂತು. ಸೊ ಫೌಂಡರು ಇವೆಲ್ಲ ತೆಗೆದು ಹಾಕೋಣ. ಆರ್ಗನೈಸೇಷನ್ ಬೇಡ, ಡಿಮಾಂಡ್ಸ್ ಪುಟ್ ಫಾರ್ವರ್ಡ್ ಇದು ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಆಗತ್ತೆ. ಬಾಲ್ ಗಂಗಾಧರ್ ತಿಲಕ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಹಾ, ಪಾರ್ಟಿಷನ್ ಆಫ್ ಬೆಂಗಾಲ್, ಬಂಗಾಳದ ವಿಭಜನೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳ್ತಾರೆ. ಅದಾಯ್ತು. ಚೌರಿ ಚೌರ, ಸಾಲ್ಟ್ ಸತ್ಯಾಗ್ರಹ ನಾನು ಎಲ್ಲೂ ನೋಡ್ದಂಗಿಲ್ಲ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರಬಹುದು, ರೆವಲ್ಯೂಷನರೀಸು, ಇವುಗಳನ್ನ ಕೇಳಿದ್ದು ಬಹಳಷ್ಟು ಕಡಿಮೆ ಇದೆ. ಹೀಗಾಗಿ ಸುಭಾಷ್ ಚಂದ್ರ ಬೋಸು ಮತ್ತೆ ಟ್ರೈಬಲ್ ರಿವೋಲ್ಟ್ಸ್, ಬುಡಕಟ್ಟು ದಂಗೆಗಳು, ಇವುಗಳ ಬಗ್ಗೆ ಎಕ್ಸ್ಟ್ರಾ ಕೇರ್ ಅನ್ನ ಹೊಂದಿ. ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ 2 ಮಾರ್ಕ್ಸ್ ನ ಕ್ವಶನ್ ಬರುತ್ತೆ. ಯಾವುದು 2 ಮಾರ್ಕ್ಸ್ ನ ಕ್ವಶನ್? ಬಹಳಷ್ಟು ಬಾರಿ ರಿಪೀಟೆಡ್ ಆಗ್ತಾ ಇರುವಂತಹ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅದರಲ್ಲೂ ಯಾವ ಪ್ರಾಬ್ಲಮ್ಸ್ ಗಳನ್ನು ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಫೇಸ್ ಮಾಡ್ತು, ವೆರಿ ಇಂಪಾರ್ಟೆಂಟ್, 10 ಸ್ಟಾರ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಪಾಂಡಿಚೇರಿ ಇರಬಹುದು, ಗೋವಾ ಇರಬಹುದು, ಹೇಗೆ ಇಂಡಿಯಾಕ್ಕೆ ಸೇರ್ತು, ಅದ್ರ ಜೊತೆಗೆ ಜುನಾಗಢ್ ಅದು ಹೇಗೆ ಸೇರ್ತು, ಹೈದರಾಬಾದ್, ಜುನಾಗಢ್ ಇರಬಹುದು, ಇವೆಲ್ಲ ಭಾರತಕ್ಕೆ ಹೇಗೆ ಸೇರಿದ್ವು ಅಂತ, ಜಮ್ಮು ಕಾಶ್ಮೀರ್, ಅವನ್ನ ಕೇಳ್ತಾರೆ. ಈ ಚಾಪ್ಟರ್ ನಲ್ಲಿ ನೀವು ಇರುವಂತಹ ಕಾನ್ಸೆಪ್ಟ್ಸ್ ಗಳ ಮೇಲೆ ಸ್ವಲ್ಪ ಹೆಚ್ಚಿನ ಗ್ರಿಪ್ ಅನ್ನ ಹೊಂದಬೇಕು, ಯಾಕಂದ್ರೆ ಯಾವುದೇ ಕ್ವಶನ್ಸ್ ಗಳನ್ನು ಸಹ ಕೇಳಬಹುದಾಗಿದೆ. ವರ್ಲ್ಡ್ ವಾರ್ಸ್ ಅಂಡ್ ಇಂಡಿಯಾಸ್ ರೋಲ್ 2 ಮಾರ್ಕ್ಸ್ ಇಂದು 1 ಮಾರ್ಕಿನ 2 ಕ್ವಶನ್ಸ್ ಗಳು ಬರುತ್ತೆ. ಹಾಗೆ ಬಹಳಷ್ಟು ಬಾರಿ 2 ಮಾರ್ಕ್ಸಿನ 1 ಕ್ವಶನ್ ಅನ್ನು ಸಹ ಕೇಳ್ತಾರೆ. ಸೊ ಯಾವ್ದು ಇಂಪಾರ್ಟೆಂಟು? ಇಯರ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಫಸ್ಟ್ ವರ್ಲ್ಡ್ ವಾರ್ ಯಾವಾಗಾಯ್ತು, ಸೆಕೆಂಡ್ ವರ್ಲ್ಡ್ ವಾರ್ ಯಾವಾಗಾಯ್ತು, ವರ್ಸೈಲ್ಸ್ ಪ್ಯಾಕ್ಟ್ ಯಾವಾಗ ಸೈನ್ ಮಾಡಿದ್ರು, ಇವೆಲ್ಲ 1 ಮಾರ್ಕಿಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ ಗಳಾಗಿವೆ. ಇಟಲಿಯ ಡಿಕ್ಟೇಟರ್ ಯಾರಾಗಿದ್ರು, ನಾಜಿ ಪಕ್ಷದ ನಾಯಕ ಯಾರು, ಗೋಬೆಲ್ಸ್ ಯಾರು, ಕಂದು ಪಡೆ ಅಂತ ಯಾದಕ್ಕೆ ಬ್ರೌನ್ ಶರ್ಟ್ಸ್ ಗಳನ್ನ ಯಾಕೆ ನೇಮಕ ಮಾಡ್ತಾರೆ, ಹೇಗೆ ಹಿಟ್ಲರ್ ತನ್ನ ಅಪೋಸಿಷನ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಾನೆ, ಹೇಗೆ ಮುಸೋಲಿನಿ ಅಪೋಸಿಷನ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಾನೆ, ಈ ರೀತಿಯ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಹೀಗಾಗಿ ಇದು ಸ್ವಲ್ಪ ಡೀಟೇಲ್ ಆಗಿ ನೀವು ಇಯರ್ಸ್ ಎಲ್ಲವನ್ನೂ ಸಹ ತಿಳ್ಕೊಳ್ಬೇಕು, ಆಗ್ಲೇ ಈ ಚಾಪ್ಟರು ನಿಮಗೆ ಥರೋ ಆಗಿ ಸಿಗುವಂತಹದ್ದು. ಅದಲ್ಲದೆ ಇಯರ್ಸ್ ಎಲ್ಲ ಇರೋದ್ರಿಂದ ಈಸಿ ಆಗಿರುವಂತಹದ್ದು. ಈ ಕ್ವಶನ್ಸ್ ಗಳನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದೇ ಕಂಡೀಷನ್ದಲ್ಲೂ ಸಹ. ಇಮಿಡಿಯೇಟ್ ಕಾಸ್ ಫಾರ್ ವರ್ಲ್ಡ್ ವಾರ್ 1 ಇದು ಸಹ ಇಂಪಾರ್ಟೆಂಟ್ ಆಗತ್ತೆ. ತೀನ್ ಮೂರ್ತಿ ಚೌಕ್ ಇದನ್ನು ಸಹ ಬಹಳಷ್ಟು ಬಾರಿ ಕೇಳಿದ್ದಾರೆ. ನೆಕ್ಸ್ಟ್ ಹೋಗೋಣ. ಇಂಡಿಯಾಸ್ ಫಾರಿನ್ ಪಾಲಿಸಿ ಹಿಸ್ಟ್ರಿಯನ್ನ ಮುಗಿಸಿದ್ದೇವೆ. ಪಾರ್ಟ್ 2 ದಲ್ಲಿ ಭಾರತದ ವಿದೇಶಾಂಗ ನೀತಿ 3 ಮಾರ್ಕ್ಸ್ ನ ಕ್ವಶನ್ ಹೇಳ್ಬಿಡ್ತೇನೆ. 3 ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗತ್ತೆ. ಭಾರತದ ಪ್ರಿನ್ಸಿಪಲ್ಸ್ ಏನಾಗಿದೆ ಫಾರಿನ್ ಪಾಲಿಸೀಸ್ ಅಲ್ಲಿ, ವಿದೇಶಾಂಗ ನೀತಿಯ ತತ್ವಗಳು. ಸೆಕೆಂಡ್, ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳಿಗೋಸ್ಕರ ಭಾರತ ಹೇಗೆ ಹೋರಾಡ್ತಾ ಇದೆ, ಕಾಂಟ್ರಿಬ್ಯೂಷನ್. ಟೆರರಿಸಮ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಭಾರತ ಯಾವ ಕ್ರಮಗಳನ್ನ ತೆಗೆದುಕೊಂಡಿದೆ, ಮೆಜರ್ಸ್. ಈ 3 ಕ್ವಶನ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಈ ಚಾಪ್ಟರ್ ಅನ್ನ ನಾವು ಅಷ್ಟೇ ಕ್ವಿಕ್ ಆಗಿ ಮುಂದೆ ಹೋಗ್ಬಿಡೋಣ, ಯಾಕಂದ್ರೆ ಆಲ್ರೆಡಿ ಹೇಳಿದ್ದೇನೆ ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟು ಅಂತ. ಬೇಕಂದ್ರೆ ನಾವು ಇಲ್ಲೂ ಸಹ ನೋಡ್ಬಿಡೋಣ. ಬೇಸಿಕ್ ಪ್ರಿನ್ಸಿಪಲ್ಸ್ ಒಂದು ಇಂಪಾರ್ಟೆಂಟ್ ಆಗತ್ತೆ, ಹ್ಯೂಮನ್ ರೈಟ್ಸ್ ಒಂದು ಇಂಪಾರ್ಟೆಂಟ್ ಆಗತ್ತೆ, ಅದಾದ್ಮೇಲೆ ಟೆರರಿಸಮ್ ಇದೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗತ್ತೆ. ವರ್ಲ್ಡ್ ಆರ್ಗನೈಸೇಷನ್, ವರ್ಲ್ಡ್ ವಾರ್ಸ್ ನಂಗೆ 1 ಮಾರ್ಕಿನ 2 ಕ್ವಶನ್ಸ್ಗಳು ಬರುತ್ತೆ. ಏನ್ ಇಂಪಾರ್ಟೆಂಟು? ಹೆಡ್ ಕ್ವಾರ್ಟರ್ಸು, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಎಲ್ಲಿದೆ, ವಿಶ್ವಸಂಸ್ಥೆಯ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, IBRD ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಥರ್ಡ್ ಪಿಲ್ಲರ್ ಅಂತ ಯಾವ್ದನ್ ಕರಿತೇವೆ, ಸೆಂಟ್ರಲ್ ಬ್ಯಾಂಕುಗಳ ಸೆಂಟ್ರಲ್ ಬ್ಯಾಂಕ್ ಅಂತ ಯಾವ್ದನ್ ಕರಿತೇವೆ, ಯಾವುದಕ್ಕೆ ನೊಬೆಲ್ ಪೀಸ್ ಪ್ರೈಸ್ ಸಿಕ್ತು. ಅದೇ ರೀತಿ 2 ಮಾರ್ಕ್ಸ್ ಅಲ್ಲೂ ಸಹ ಕ್ವಶನ್ಸ್ ಗಳನ್ನ ಕೇಳಬಹುದು. ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದರ ಕಾರ್ಯ ಏನು, 2 ಮಾರ್ಕ್ಸ್ ಕೇಳುವಂತಹ ಚಾನ್ಸಸ್ಗಳಿವೆ. ಇಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ನ ಕೆಲಸಗಳೇನು, ಇವು. ಹೀಗಾಗಿ ಚಾಪ್ಟರ್ ಸ್ವಲ್ಪ ಟ್ರಿಕಿ ಇದೆ. ಬಟ್ ಹಾಗೆ ಸಾರ್ಕ್ ಯಾವ ವರ್ಷದಲ್ಲಿ ಆಯ್ತು, ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಯುರೋಪಿಯನ್ ಯೂನಿಯನ್ ಯಾವ ವರ್ಷದಲ್ಲಿ ಆಯ್ತು, ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, G20 ಅಲ್ಲಿ ಇಂಡಿಯಾದಲ್ಲಾದಲ್ಲಿ ಯಾವ ಒಕ್ಕೂಟವನ್ನ ಸೇರಿಸ್ಕೊಳ್ಳಾಯ್ತು G20ಗೆ. ಸೊ ಈ ರೀತಿಯ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅದಲ್ಲದೆ ಯಾರು ಯುನೈಟೆಡ್ ನೇಷನ್ಸ್ ಅನ್ನೋ ಪದವನ್ನ ಫಸ್ಟ್ ಟೈಮಿಗೆ ಬಳಸಿದ್ರು, ಫ್ರಾಂಕ್ಲಿನ್ ಡಿ ರೂಸವೆಲ್ಟ್.
ಭದ್ರತಾ ಮಂಡಳಿಯ ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ ಮೆಂಬರ್ಸ್ಗಳು 5, ಆ ಕಂಟ್ರೀಸ್ಗಳು ಯಾವುದು, ವಿಟೋ ಪವರ್ ಅಂದ್ರೆ ಏನು. ಸೊ ಈ ರೀತಿಯ ಕ್ವಶನ್ಸ್ಗಳು ಈ ಚಾಪ್ಟರ್ನಿಂದ ಬರಬಹುದು. ಹೀಗಾಗಿ ನಾನು ಹೇಳ್ತಾ ಇರುವಂತಹ ಎಲ್ಲಾ ಕ್ವಶನ್ಸ್ಗಳು ವರ್ಲ್ಡ್ ಪಾರ್ಲಿಮೆಂಟ್ ಅಂತ ಯಾವುದನ್ನ ನಾವು ಕರಿತೇವೆ, ಹಾಗೆ ಕ್ಯಾಬಿನೆಟ್ ಆಫ್ ದ UN ಅಂತ ಯಾವುದನ್ನ ಕರಿತೇವೆ, ಈ ರೀತಿಯ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಟ್ರಸ್ಟಿಶಿಪ್ ಕೌನ್ಸಿಲ್ ಅನ್ನ ಯಾಕೆ ಸ್ಟಾರ್ಟ್ ಮಾಡಿದ್ರು, ಯಾವುದು ಲಾಸ್ಟ್ ಆಗಿತ್ತು ಪ್ಲೇಸು ಆ ಟ್ರಸ್ಟಿಶಿಪ್ ಕೌನ್ಸಿಲ್ ನಲ್ಲಿ, ಅದಾದ್ಮೇಲೆ ಅಚೀವ್ಮೆಂಟ್ಸ್ ಆಫ್ UN ಬಗ್ಗೆ ಕೇಳೋದು ಕಡಿಮೆ. ಫುಡ್ FAO ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು, ಇದ್ರ ಬಗ್ಗೆ ಬಹಳಷ್ಟು ಬಾರಿ ಕೇಳಿದ್ದಾರೆ. ಆಹಾರ ಮತ್ತು ಕೃಷಿದು, ಯುನೆಸ್ಕೋ ಇವೆಲ್ಲ ಅಷ್ಟಕ್ಕಷ್ಟೇ. IMF ಬಗ್ಗೆ ಕೇಳ್ತಿರ್ತಾರೆ, ಹೀಗಾಗಿ IMF ಬಗ್ಗೆ ಓದ್ಕೊಳ್ಳಿ. ಇವುಗಳ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಯಾವ ಇಯರ್ಸ್ ನಲ್ಲಿ ಆಯ್ತು, ಅದು ಸಹ ಇಂಪಾರ್ಟೆಂಟು. ಇಲ್ಲಿ ಬರ್ತಾ ಇರುವಂತ 1 ಮಾರ್ಕಿನ 9 ಕ್ವಶನ್ಸ್ಗಳನ್ನು ಸಹ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಕಲೆಕ್ಟಿವ್ ಬಿಹೇವಿಯರ್, ಇಲ್ಲೂ ಸಹ 2 ಮಾರ್ಕ್ಸ್ ಬರ್ತಾ ಇದೆ. 1 ಮಾರ್ಕಿನ 2 ಕ್ವಶನ್ಸ್ಗಳು ಸಿಂಪಲ್. ಯಾವ ಮೂವ್ಮೆಂಟು ಎಲ್ಲಾಯ್ತು, ಪ್ಲೇಸು, ಅವುಗಳ ಲೀಡರ್ಸ್ಗಳು ಯಾರು, ಇವೆರಡೇ ಪಾಯಿಂಟ್ಸ್ಗಳು. ಅದಲ್ಲದೆ ಮತ್ತೆ ಕೇಳ್ಬಹುದು MRPL ಹೋರಾಟ ಯಾಕಾಯ್ತು, ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಯಾಕಾಯ್ತು, ಅಪ್ಪಿಕೋ ಮೂವ್ಮೆಂಟ್ ಯಾಕಾಯ್ತು, ಈ ರೀತಿ ಯಾಕೆ ಅನ್ನೋ ಪ್ರಶ್ನೆಯನ್ನು ಸಹ ಕೇಳ್ತಾರೆ. ಹೀಗಾಗಿ ಮೂರೇ, ಒಂದು ಮೂವ್ಮೆಂಟ್ ಅಂದ ಕೂಡಲೇ ಎಲ್ಲಾಯ್ತು, ಯಾರು ಮಾಡಿದ್ರು, ಮೂರನೇದು ಯಾಕೆ ಮಾಡಿದ್ರು, ಈ 3 ಪಾಯಿಂಟ್ಸ್ಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಈ ಚಾಪ್ಟರ್ನಿಂದ 2 ಮಾರ್ಕ್ಸ್ ಬರುತ್ತೆ. ಹಾಗೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ, ಇದು ಮಾಬೋ, ಇದು ಜನಮಂದೆನೋ ಅಥವಾ ಗಲಭೆನೋ ಅಂತ ನೀವು ಹೇಳಿ ಅಂತ ಹೇಳ್ತಾರೆ, ದೊಂಬಿನೋ. ಹೀಗಾಗಿ ರಯಟ್ಸ್ ಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಗಲಭೆಗಳು ದೊಂಬಿಗಳದ್ದು, ಮಾಬ್ಸ್ ಜನಮಂದೆ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಗಳೇನು, ಗುಣಲಕ್ಷಣಗಳು, ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿರಿ. ಸಿಂಪಲ್ ಇರುವಂತಹ ಚಾಪ್ಟರು, 2 ಮಾರ್ಕ್ಸ್ ಈಸಿ ಆಗಿರತ್ತೆ. ಹೀಗಾಗಿ ಎಲ್ಲಾ ಕ್ವಶನ್ಸ್ಗಳನ್ನ ಒಂದ್ಸಲ ಕರೆಕ್ಟ್ ಆಗಿ ನೋಡ್ಕೊಂಬಿಡಿ. ನೆಕ್ಸ್ಟ್ ಸೋಷಿಯಲ್ ಚಾಲೆಂಜಸ್, ಸಾಮಾಜಿಕ ಸವಾಲುಗಳು, 2 ಮಾರ್ಕ್ಸ್ ನ ಕ್ವಶನ್ ಬರುತ್ತೆ. ಯಾವ್ದು ಕೇಳ್ತಾರೆ, ಚೈಲ್ಡ್ ಲೇಬರ್, ಬಾಲ ಕಾರ್ಮಿಕ ಪದ್ಧತಿಗೆ ಕಾರಣಗಳು, ರೀಸನ್ಸ್ಗಳೇನು, ಅದರ ಇಫೆಕ್ಟ್ಸ್, ಪರಿಣಾಮಗಳೇನು, ಹೇಗೆ ಅದನ್ನ ತಡೆಗಟ್ಟಬಹುದು, ಈ ರೀತಿ 3 ಕ್ವಶನ್ಸ್ಗಳು ಒಂದೊಂದಕ್ಕೂ ಕೇಳ್ತಾರೆ. ಡೌರಿಗೂ ಕೇಳಬಹುದು, ಚೈಲ್ಡ್ ಮ್ಯಾರೇಜು, ಚೈಲ್ಡ್ ಲೇಬರು, ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆ, ಇವುಗಳಿಗೂ ಸಹ ಕೇಳಬಹುದು. ಈ 3 ಇರುವಂತಹ ಮೇಜರ್ ಪಾಯಿಂಟ್ಸ್ಗಳಾಗಿವೆ. ಓಕೆ, ಸೊ ಹೀಗಾಗಿ ಆ 6 ಪಾಯಿಂಟ್ಸ್ 4 ಪಾಯಿಂಟ್ಸ್ಗಳನ್ನ ಕೇಳ್ತಾರೆ 2 ಮಾರ್ಕ್ಸ್ಗೆ. ಆ ಕರೆಕ್ಟ್ ಆಗಿ ಆ 4 ಪಾಯಿಂಟ್ಸ್ಗಳನ್ನ ತಿಳ್ಕೊಂಡಿರಿ. ಲ್ಯಾಂಡ್ ಯೂಸ್ ಅಂಡ್ ಅಗ್ರಿಕಲ್ಚರ್ 2 ಮಾರ್ಕ್ಸ್ ನ ಕ್ವಶನ್, ಸ್ವಲ್ಪ ಟ್ರಿಕಿ ಇರುವಂತಹ ಚಾಪ್ಟರು. ಹೀಗಾಗಿ ನಾವು ಲಾಸ್ಟಿಗೆ ಹೋಗೋಣ ಇದರ ಏನೋ ಕ್ವಶನ್ ಅಂಡ್ ಆನ್ಸರ್ಸ್ಗಳಲ್ಲಿ. ಸೊ 2 ಮಾರ್ಕ್ಸ್ಗೆ ಯಾವ ಫ್ಯಾಕ್ಟರ್ಸ್ಗಳು ಲ್ಯಾಂಡ್ ಯೂಸ್ ಅನ್ನ ಇಂಪ್ಯಾಕ್ಟ್ ಮಾಡತ್ತೆ ಅದನ್ನ ಕೇಳಬಹುದು. ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಅಂದ್ರೆ ಏನು, ಖಾರಿಫ್ ಮತ್ತೆ ರಬಿ ಕ್ರಾಪ್ಸ್ ಗಳ ನಡುವೆ ಇರುವಂತಹ ಡಿಫರೆನ್ಸಸ್, ವ್ಯತ್ಯಾಸಗಳನ್ನ ಕೇಳಬಹುದು. ಹಾಗೆ ಕಾಟನ್ ನ ಕಂಡೀಷನ್ಸ್, ಕಾಟನ್ ಇರಬಹುದು, ಪ್ಯಾಡಿ ಇರಬಹುದು, ಶುಗರ್ ಕೇನ್, ಇವುಗಳ ಯಾವ ಕಂಡೀಷನ್ ದಲ್ಲಿ ಬೆಳೀತಾರೆ ಅಂತ ಕೇಳ್ತಾರೆ. ಈ ಚಾಪ್ಟರ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕಾಗತ್ತೆ. ಕ್ರಾಪಿಂಗ್ ಪ್ಯಾಟರ್ನ್, ಬೆಳೆ ಮಾದರಿಯ ಬಗ್ಗೆ ಕೇಳುವಂತಹ ಚಾನ್ಸಸ್ಗಳಿವೆ. ಹೀಗಾಗಿ ಸ್ವಲ್ಪ ಎಕ್ಸ್ಟ್ರಾ ಗಮನವನ್ನು ಹರಿಸಿ. ಮಿನರಲ್ ಅಂಡ್ ಪವರ್ ರಿಸೋರ್ಸಸ್ಗಳು ಏನ್ ಬರುತ್ತೆ, ಎಸ್ಪೆಷಲಿ ಮ್ಯಾಪ್ ವರ್ಕ್ ಅಲ್ಲಿ ನಾನು ಹೇಳಿರೋ ಹಾಗೆ ಇಲ್ಲಿ ನೀವು ನೋಡಬಹುದು. ಈ ಮ್ಯಾಪ್ ವರ್ಕ್ ಇಲ್ಲಿ ಯಾವುದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ನೀವು ಮ್ಯಾಪ್ ವರ್ಕ್, ಇದು ಸಹ ಬಾಕ್ಸೈಟ್, ಮೈಕಾ, ಗೋಲ್ಡು, ಅದನ್ನು ಸಹ ಬಹಳಷ್ಟು ಕಡಿಮೆ ಬಾರಿ ಕೇಳಿದ್ದಾರೆ. ಹೆಚ್ಚಾಗಿ ಕೇಳಿರುವಂತಹದ್ದು ಪವರ್ ಸ್ಟೇಷನ್ಸ್ಗಳು, ತಾರಾಪುರ್ ಇರಬಹುದು, ಬಾಂಬೆ ಹೈ, ಸೂರತ್ ಇರಬಹುದು, ಇದು ವೆರಿ ಇಂಪಾರ್ಟೆಂಟ್. ಕೈಗಾ ಕರ್ನಾಟಕದ್ದು, ಇವೆಲ್ಲವೂ ಮ್ಯಾಪ್ ವರ್ಕ್ ನ ಪಾಯಿಂಟ್ ಆಫ್ ವ್ಯೂದಿಂದ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ಗಳು. ಅದನ್ನ ಬಿಟ್ಟು 1 ಮಾರ್ಕಿಗೆ ಐ ಥಿಂಕ್ ಈ ಚಾಪ್ಟರ್ ನಲ್ಲಿ ಬ್ಲೂ ಪ್ರಿಂಟ್ ಅಲ್ಲಿ ಹೋಗೋದಾದ್ರೂ ಸಹ ನಾವು ಯಾವ್ದಿದೆ, ಮಿನರಲ್ ಅಂಡ್ ಪವರ್ ರಿಸೋರ್ಸಸ್, ಇದು ಮ್ಯಾಪ್ ವರ್ಕ್ ನಲ್ಲೇ ಹೆಚ್ಚಿಂದು ಕೇಳಿರುವಂತಹದ್ದು. ಸೊ 1 ಮಾರ್ಕಿಂದ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಯಾವುದು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್, ಇದರಲ್ಲಿ 1 ಮಾರ್ಕು ಬರುತ್ತೆ, ಮ್ಯಾಪ್ ವರ್ಕು ಬರುತ್ತೆ. 1 ಮಾರ್ಕಿಗೆ ಏನ್ ಕೇಳ್ತಾರೆ, ನೀವು ಕೆಳಗೆ ಹೋದ್ರೆ ಕ್ವಶನ್ ಅಂಡ್ ಆನ್ಸರ್ಸ್ಗಳಲ್ಲಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವುದು, ಹಾಗೆ ಯಾವ ಪೋರ್ಟ್ ಅನ್ನ ಗೇಟ್ ವೇ ಆಫ್ ಇಂಡಿಯಾ ಅಂತ ಕರಿತೇವೆ, ಟೀ ಪೋರ್ಟ್ ಅಂತ ಯಾವ್ದನ್ನ ಕರಿತೇವೆ, ಈ ರೀತಿ 1 ಮಾರ್ಕಿಗೆ ಕೇಳಬಹುದು. ಅದನ್ನ ಬಿಟ್ಟು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಪ್ರಾಜೆಕ್ಟ್ ಇರಬಹುದು. ಮೇಜರ್ ಪೋರ್ಟ್ಸ್ ಗಳ ಬಗ್ಗೆ ತಿಳ್ಕೊಂಡಿರಿ, ಯಾಕಂದ್ರೆ ಮ್ಯಾಪ್ ವರ್ಕ್ ನಲ್ಲಿ ನಕ್ಷೆ ಕಾರ್ಯದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಅದಲ್ಲದೆ GPS, GIS ಆರ್ ಕ್ವಶನ್ 3 ಮಾರ್ಕ್ ನಲ್ಲಿ ಕೇಳ್ತಾರೆ. GPS ನ ಉಪಯೋಗಗಳನ್ನ ಬರೀರಿ, GIS ನ ಉಪಯೋಗಗಳನ್ನ ಬರೀರಿ. ರಿಮೋಟ್ ಸೆನ್ಸಿಂಗ್, ದೂರ ಸಂವೇದಿ ತಂತ್ರಜ್ಞಾನ 10 ಸ್ಟಾರ್ ನಲ್ಲಿ ಬರುವಂತಹದ್ದು, ಅದರ ಉಪಯೋಗಗಳನ್ನ ಬರೀರಿ ಅಂತ ಪದೇ ಪದೇ ಕೇಳ್ತಾರೆ.
ಮೇಜರ್ ಇಂಡಸ್ಟ್ರೀಸ್ಗೆ ಬರೋಣ. ಮೇಜರ್ ಇಂಡಸ್ಟ್ರೀಸ್ ಅಲ್ಲೂ 1 ಮಾರ್ಕ್ ಕೇಳುವಂತಹ ಕ್ವಶನ್ಸ್ಗಳು. ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಯಾವ ಪ್ಲೇಸ್ ಅನ್ನ ಕರಿತೇವೆ, ಯಾಕೆ ಕರಿತೇವೆ? ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಯಾವ ಪ್ಲೇಸ್ ಅನ್ನ ಕರಿತೇವೆ, ಯಾಕೆ ಕರಿತೇವೆ? ಈ ರೀತಿ 1 ಮಾರ್ಕಿಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಮ್ಯಾಪ್ ವರ್ಕ್ ನಲ್ಲೂ ಸಹ ನಾವು ನೋಡೋದಾದ್ರೆ ಇಲ್ಲಿ ಬರ್ತಾ ಇರುವಂತಹ ಜಮ್ಶೇಡ್ಪುರ್ ಇರ್ಬೋದು, ಬರ್ನ್ಪುರ್, ಭದ್ರಾವತಿ, ರೂರ್ಕೆಲಾ, ದುರ್ಗಾಪುರ್ ಇವೆಲ್ಲ 1 ಮಾರ್ಕಿಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಮ್ಯಾಪ್ ವರ್ಕ್ ನ ಪ್ಲೇಸಸ್ ಗಳಾಗಿವೆ. ಕಾಟನೋಪಾಲಿಸ್ ಅಂತ ಯಾವ್ದನ್ನ ಕರಿತೇವೆ, 1 ಮಾರ್ಕಿಗೆ ಇಂಪಾರ್ಟೆಂಟ್. ಫಸ್ಟ್ ಪೇಪರ್ ಇಂಡಸ್ಟ್ರಿಯಲ್ ಬಂತು, ಫಸ್ಟ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿಯಲ್ ಬಂತು. ಹಾಗೆ ರಾ ಮೆಟೀರಿಯಲ್ಸ್ ಕಚ್ಚಾ ಪದಾರ್ಥಗಳು ಯಾವುದು ಪೇಪರ್ ಇಂಡಸ್ಟ್ರೀಸ್ಗೆ 1 ಮಾರ್ಕಿಗೆ ಕೇಳ್ತಾರೆ. ಅದಾದ್ಮೇಲೆ ಬಯೋಟೆಕ್ನಾಲಜಿ, ಅಡ್ವಾನ್ಸ್ ಟೆಕ್ನಾಲಜಿ ಇವುಗಳ ಮೇಲೆ ಚಂದ್ರಯಾನ. ಸೊ ಸೌತ್ ಪೋಲ್ ನಲ್ಲಿ ಫಸ್ಟ್ ತಲುಪಿದಂತಹ ದೇಶ ಯಾವುದು? ಭಾರತ. ಈ ರೀತಿಯ ಕ್ವಶನ್ ಅನ್ನ ಕೇಳಬಹುದು. ಇಸ್ರೋದ ಹೆಡ್ ಕ್ವಾರ್ಟರ್ಸ್ ಯಾವುದು? ಇಸ್ರೋದ ಫಸ್ಟ್ ಚೇರ್ಮನ್ ಯಾರಾಗಿದ್ರು? ಇದು ಸಹ 1 ಮಾರ್ಕಿಂಗ್ ಇಂಪಾರ್ಟೆಂಟು. ಈ 4 ಕ್ವಶನ್ಸ್ ಗಳನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ. ಹಾಗೆ ಇಲ್ಲಿರುವಂತಹ 4 ಕ್ವಶನ್ಸ್ಗಳು ಸಹ ನ್ಯಾಚುರಲ್ ಡಿಸಾಸ್ಟರ್ 3 ಮಾರ್ಕ್ಸ್ ಕೇಳ್ತಾರೆ. ಸಿಂಪಲ್. ಒಂದು ಕಾಸಸ್ ಕೇಳ್ತಾರೆ, ಯಾಕೆ ಆಗ್ತಾ ಇದೆ. ಮತ್ತೊಂದು ಇಫೆಕ್ಟ್ಸ್ ಕೇಳ್ತಾರೆ, ಪರಿಣಾಮಗಳನ್ನ ಕೇಳ್ತಾರೆ. ಮೂರನೇದು ಪ್ರಿವೆಂಟಿವ್ ಮೇಜರ್ಸ್, ಹೇಗೆ ತಡೆಗಟ್ಟಬೇಕು. ಅರ್ಥಕ್ವೇಕ್ ಭೂಕಂಪ ಇರಬಹುದು, ಲ್ಯಾಂಡ್ ಸ್ಲೈಡ್ಸ್ ಇರಬಹುದು, ಕೋಸ್ಟಲ್ ಇರೋಸನ್ ಇರಬಹುದು, ಮಣ್ಣಿನ ಸವೆತ, ಕಡಲ ಕೊರೆತ, ಅವುಗಳ ಬಗ್ಗೆ ಕೇಳ್ತಾರೆ. ಹೀಗಾಗಿ ಎಲ್ಲದಕ್ಕೂ ಒಂದೊಂದು 4 ಕಾಮನ್ ಪಾಯಿಂಟ್ಸ್ಗಳಿವೆ. ಅವುಗಳನ್ನ ಇಟ್ಕೊಂಡು ಮತ್ತೊಂದು ಸ್ಪೆಸಿಫಿಕ್ ಆಗಿರುವಂತಹ ಸಬ್ಜೆಕ್ಟ್ ರಿಲೇಟೆಡ್ 2-3 ಪಾಯಿಂಟ್ಸ್ಗಳನ್ನ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಕ್ಕೇ ಬಿಡತ್ತೆ. ಸೊ ಇದು ನ್ಯಾಚುರಲ್ ಡಿಸಾಸ್ಟರ್ ಆಯಿತು. ಜಾಗ್ರಫಿಯನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ 30th ರೂರಲ್ ಡೆವಲಪ್ಮೆಂಟ್. ಇದು 1 ಮಾರ್ಕ್ಸಿಗೆ ಬರ್ತಾ ಇದೆ, ಅದಾದ್ಮೇಲೆ 3 ಮಾರ್ಕ್ಸಿಗೆ ಬರ್ತಾ ಇದೆ. 1 ಮಾರ್ಕಿಗೆ ಬರೋಕ್ಕಿಂತ ಮುಂಚೆ 3 ಮಾರ್ಕ್ಸಿಗೆ ನೋಡೋದಾದ್ರೆ ಪಂಚಾಯತ್ ರಾಜ್ಗಳ ಬಗ್ಗೆ ಕೇಳ್ತಾರೆ, ಪಾರ್ಟ್ ಏನ್ ಪ್ಲೇ ಮಾಡತ್ತೆ ಅಂತ. ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಯಾಕೆ ಇಂಪಾರ್ಟೆಂಟು ಅಂತ ಕೇಳ್ತಾರೆ, ಸಿಗ್ನಿಫಿಕೆನ್ಸು. ಪಂಚಾಯತ್ ಸಿಸ್ಟಮ್ನ ಫೀಚರ್ಸ್ಗಳ ಬಗ್ಗೆ ಕೇಳ್ತಾರೆ, ಗುಣಲಕ್ಷಣಗಳ ಬಗ್ಗೆ ಕೇಳ್ತಾರೆ. ಹೀಗಾಗಿ ಪಂಚಾಯತ್ ರಾಜ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪಾರ್ಟ್ ಅನ್ನ ಪ್ಲೇ ಮಾಡುತ್ತೆ. ಗ್ರಾಮ್ ಸ್ವರಾಜ್ ಅನ್ನೋ ಕಾನ್ಸೆಪ್ಟ್ಸ್ ಅನ್ನ ಯಾರು ಕೊಟ್ರು? ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣದ ಬಗ್ಗೆ ಬರೆಯಿರಿ ಅಂತ ಹೇಳ್ತಾರೆ ಪಂಚಾಯತ್ ರಾಜ್ನ ಥ್ರೂ. 73rd ಅಮೆಂಡ್ಮೆಂಟ್, 73ನೇ ತಿದ್ದುಪಡಿ 1993, 3 ಹಂತದ್ದು ಪಂಚಾಯತ್ ರಾಜ್ 1 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ಗಳಿರುತ್ತೆ. ಈ ರೀತಿಯ ಕ್ವಶನ್ಸ್ಗಳು. ಏನಾಯ್ತು ಇದು? ನಾನೇನೋ ಒಂದು ಕ್ಲಿಕ್ ಮಾಡಿದೆ ಅನ್ಸುತ್ತೆ, ಅದಕ್ಕೆ ಟಣ್ ಅಂತ ಮೇಲೆ ಹೋಯ್ತು. ಓಕೆ, ಸೊ ಇವು ರೂರಲ್ ಡೆವಲಪ್ಮೆಂಟು, ಇಂಪಾರ್ಟೆನ್ಸು, ಡಿಸೆಂಟ್ರಲೈಸೇಷನ್ ಆಫ್ ಪವರು ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹದ್ದೇ. ಒಂದ್ಸಲ ಕ್ವಶನ್ ಅಂಡ್ ಆನ್ಸರ್ಸ್ಗಳಲ್ಲಿ ನೋಡೋಣ. ಸೊ ಈ 4 ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಡಿಸೆಂಟ್ರಲೈಸೇಷನ್ನು, ಪಂಚಾಯತ್ ರಾಜು, ರೂರಲ್ ಏರಿಯಾಸ್ದು ಏನು ಸಿಗ್ನಿಫಿಕೆನ್ಸ್ ಇದೆ, ಇಕನಾಮಿಕ್ ಸಿಚುವೇಶನ್ನು, ಗಾಂಧೀಜಿಯವರ ಕಾನ್ಸೆಪ್ಟು. ಈ 4 ಕ್ವಶನ್ಸ್ಗಳನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ. ಒಂದನ್ನ ಕೇಳುವಂತ ಚಾನ್ಸಸ್ಗಳು ಹೆಚ್ಚಿಗೆ ಇದೆ. ಪಬ್ಲಿಕ್ ಫಿನಾನ್ಸು 1 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ 3 ಮಾರ್ಕ್ಸ್ನ ಆರ್ ಕ್ವಶನ್ಸ್ ಅನ್ನು ಕೇಳಬಹುದು. 1 ಮಾರ್ಕಿಗೆ ಏನು ಕೇಳಬಹುದು? ನಮ್ಮ ಹಣಕಾಸು ವರ್ಷ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗೆ ಬಜೆಟ್ ಅನ್ನ ಯಾರು ಮಂಡಿಸ್ತಾರೆ, 1 ಮಾರ್ಕಿಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಯಾವಾಗ ಸ್ಟಾರ್ಟ್ ಆಯಿತು, ಯಾರು ಮಂಡಿಸ್ತಾರೆ, ಬಜೆಟ್ ಅಂದ್ರೆ ಏನು, ಟ್ಯಾಕ್ಸ್ ಯಾವ ರೀತಿಯ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು, ಇವುಗಳ ಬಗ್ಗೆನೂ ಸಹ ಕೇಳ್ತಾರೆ. ಡಿಫ್ರೆನ್ಸಸ್ಗಳಲ್ಲಿ ಪ್ರೈವೇಟ್ ಫಿನಾನ್ಸು, ಪಬ್ಲಿಕ್ ಫಿನಾನ್ಸು, ಖಾಸಗಿ ಮತ್ತೆ ಇದು ಪಬ್ಲಿಕ್ದು ಡಿಫ್ರೆನ್ಸಸ್ಗಳನ್ನ, ಸಾರ್ವಜನಿಕ ಹಣಕಾಸು ಮತ್ತೆ ಖಾಸಗಿ ಹಣಕಾಸು ಇವುಗಳ ಮಧ್ಯೆ ಇರುವಂತಹ ಡಿಫ್ರೆನ್ಸಸ್ಗಳನ್ನ ಕೇಳ್ತಾರೆ. ಇನ್ನು ಇದರ ಕ್ವಶನ್ ಅಂಡ್ ಆನ್ಸರ್ಸ್ಗಳಿಗೆ ಬರೋಣ ಬೇಗನೆ. ಸೊ ಈ 5 ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇವುಗಳನ್ನು ಸಹ ಈ 5 ಕ್ವಶನ್ಸ್, ಟಾಪ್ 10 ಕ್ವಶನ್ಸ್ ಏನಿವೆ ಅವು ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಡಿಫ್ರೆನ್ಸಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಪಬ್ಲಿಕ್ ಫಿನಾನ್ಸ್ನ ಇಂಪಾರ್ಟೆನ್ಸ್ ಏನು, ಸೆಂಟ್ರಲ್ ಗೌರ್ಮೆಂಟು ಈ ಪ್ಲಾನ್ ಎಕ್ಸ್ಪೆಂಡಿಚರು ಅದೊಂದಷ್ಟು ಇಂಪಾರ್ಟೆಂಟ್ ಇಲ್ಲ. ನಾನ್ ಟ್ಯಾಕ್ಸ್ ರೆವೆನ್ಯೂಸು, ತೆರಿಗೆಯೇತರ ಆದಾಯ, ಅದರ ಬಗ್ಗೆ ಕೇಳುವಂತ ಚಾನ್ಸಸ್ಗಳಿವೆ. ಓಕೆ, ಲಾಸ್ಟ್ ಬಟ್ 1 ಚಾಪ್ಟರು ಆಂಟ್ರಪ್ರಿನರ್ಶಿಪ್ 1 ಮಾರ್ಕ್ಸಿಗಿದೆ, ಬಟ್ 3 ಮಾರ್ಕ್ಸ್ನ ಆರ್ ಕ್ವಶನ್ ಅನ್ನು ಕೇಳಬಹುದು. ಆಂಟ್ರಪ್ರಿನರ್ಶಿಪ್ ಅಲ್ಲಿ ಏನ್ ಕೇಳ್ತಾರೆ, ಆಂಟ್ರಪ್ರಿನರ್ ಅನ್ನೋ ವರ್ಡ್ ಎಲ್ಲಿಂದ ಬಂತು, ಯಾವ ಭಾಷೆಯಿಂದ ಬಂತು, ಆಂಟ್ರಪ್ರಿನರ್ ಯಾರು ಅಂತ ಕೇಳ್ತಾರೆ, ಉದ್ಯಮಿ ಅಂದ್ರೆ ಯಾರು. ಹಾಗೆ 3 ಮಾರ್ಕ್ಸ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಲಕ್ಷಣಗಳೇನು ಆಂಟ್ರಪ್ರಿನರ್ದು, ಆತನ ಮಾಡುವಂತಹ ಕಾರ್ಯಗಳೇನು, ಕೆಲಸಗಳು, ಇಂಪಾರ್ಟೆನ್ಸ್ ಏನು ದೇಶಕ್ಕೆ ಆತನದ್ದು, ಅದು ಸಹ 3 ಮಾರ್ಕ್ಸ್ಗೆ ಕೇಳ್ತಾರೆ. ಅದನ್ನ ಬಿಟ್ಟು ಇದರಲ್ಲಿ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು DICs, ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್ಗಳು. ಇದು ಯಾವ ಇಯರ್ನಲ್ಲಾಯಿತು, ಇದರ ಮೇಜರ್ ಗೋಲ್ ಏನು, ಅದನ್ನು ಸಹ 1 ಮಾರ್ಕಿಗೆ ಬಹಳಷ್ಟು ಬಾರಿ ಕೇಳಿದ್ದಾರೆ. ಹೀಗಾಗಿ ಈ 3 ಕ್ವಶನ್ಸ್ಗಳಿರಬಹುದು.
ಆಂಟ್ರಪ್ರಿನರು, ಕ್ರಿಯೇಟಿವ್ ಆಕ್ಟಿವಿಟಿ, ಕ್ಯಾರೆಕ್ಟರಿಸ್ಟಿಕ್ಸು, ಇಂಪಾರ್ಟೆನ್ಸು, ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸು, ಇವುಗಳನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಲಾಸ್ಟ್ ಪಾಠ ಕನ್ಸ್ಯೂಮರ್ ಎಜುಕೇಷನ್ನು. ಕನ್ಸ್ಯೂಮರ್ ಎಜುಕೇಷನ್ದಲ್ಲಿ ಏನಾಗ್ತಾ ಇದೆ, 2 ಮಾರ್ಕ್ಸ್ನ ಒಂದು ಕ್ವಶನ್ ಬರ್ತಾ ಇದೆ. ಸೊ ಇದರಲ್ಲಿ ಒಂದು ಫೇವ್ರೇಟ್ ಅಂದರೆ ಮಾರ್ಚ್ 15 ನಾವು ಯಾಕೆ ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ ಅಂತ ಆಚರಿಸ್ತೇವೆ, ಹಾಗೆಯೇ ಹೇಗೆ ಗ್ರಾಹಕರನ್ನ ಶೋಷಿಸಲಾಗ್ತಾ ಇದೆ, ಎಕ್ಸ್ಪ್ಲಾಯ್ಟ್ ಮಾಡಲಾಗ್ತಾ ಇದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನ ಇಂಪಾರ್ಟೆನ್ಸ್ ಏನು, ಈ 3 ಕ್ವಶನ್ಸ್ಗಳನ್ನ ಬಹಳಷ್ಟು ಬಾರಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಸೊ ಅದರಲ್ಲೂ ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್. ಓಕೆ, ಕನ್ಸ್ಯೂಮರು, ಮೇನ್ ಕನ್ಸ್ಯೂಮರ್ ಇದು ಬೇಡ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಇದು ಯಾಕೆ ಬಂತು, ಹಾಗೆ ಪ್ರಾಬ್ಲಮ್ಸ್ ಫೇಸ್ ಬೈ ಕನ್ಸ್ಯೂಮರ್ಸು, ಏನ್ ಕಾರಣಗಳು, ಇವುಗಳನ್ನ ಬಿಟ್ಟಾಕಿ ಈ 2 or 3 ಸೆಂಟೆನ್ಸಸ್ಗಳಲ್ಲಿದೆಯಲ್ಲ ಈ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಯಾಕಂದ್ರೆ ಬಹಳಷ್ಟು ಚಾನ್ಸಸ್ ಇವೆ ಇವುಗಳನ್ನೇ ಕೇಳೋದು. ಗ್ರೇಟ್ ಮಕ್ಕಳೇ. ಸೊ 33 ಚಾಪ್ಟರ್ಸ್ಗಳನ್ನು ಸಹ ಗೋ ಥ್ರೂ ಮಾಡಿದೆ. ಬ್ಲೂ ಪ್ರಿಂಟ್ನ ಪ್ರಕಾರ ಯಾವುದು ಇಂಪಾರ್ಟೆಂಟು, ಯಾವುದು ಎಕ್ಸ್ಟ್ರಾ ಇಂಪಾರ್ಟೆಂಟು, 10, 20, 30 ಸ್ಟಾರ್ ಈ ರೀತಿಯಾಗಿ ಹೇಳಿದ್ದೇನೆ. ನಿಮ್ಮ ಎಕ್ಸಾಮ್ಗಿಂತ ಮುಂಚೆ ಈ ಎಲ್ಲ ಕ್ವಶನ್ಸ್ಗಳನ್ನ ನೀವು ಪರ್ಫೆಕ್ಟ್ ಮಾಡ್ಕೊಳ್ತೀರಾ ಅನ್ನೋ ಭರವಸೆ ನನಗಿದೆ. ಇನ್ನೂ ನಮ್ಮ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಇದೇ ನೋಟ್ನಲ್ಲಿ ನಾನು ಸಹ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಟೇಕ್ ಕೇರ್. ಥ್ಯಾಂಕ್ ಯು.